ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ವೆರಿ ಫಸ್ಟ್ ಇವತ್ತು ಆರ್ಥಿಕತೆಯ ಮೂಲಭೂತ ಅಂಶಗಳನ್ನು ಮಾಡೋದಾದರೆ ಉತ್ಪಾದನಾಂಗಗಳು. ಉತ್ಪಾದನಾಂಗಗಳು ಯೂನಿಟ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ವಿತರಣಾಂಗಗಳು ಯೂನಿಟ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ವ್ಯಾಪಾರ ಚಕ್ರ, ಟ್ರೇಡ್ ಸೈಕಲ್ ಬಗ್ಗೆ ಗೊತ್ತಾ? ಡಿಪ್ರೆಷನ್ ಆಗ್ತಾ ಇದೆ, ಆರ್ಥಿಕತೆ ಕುಸಿತಾ ಇದೆ ಅಂತೆಲ್ಲ ಮಾತಾಡ್ತಾರೆ, ಅದ್ರ ಬಗ್ಗೆ ಗೊತ್ತಿದೆಯಾ ನಿಮಗೆ? ಆ್ಯಂಡ್ ಜಿ ಡಿ ಪಿ ಅಂದರೆ ಆ್ಯಕ್ಯುರೇಟಾಗಿ ಏನದು, ವಾಟ್ ಈಸ್ ಜಿ ಡಿ ಪಿ? ಪಿ 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 ಅಂದ್ರೇನು, ಎಚ್ ಡಿ ಐ ಅಂದ್ರೇನು, ಜಿ ಎನ್ ಎಚ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಫಂಡಮೆಂಟಲ್ಸು. ಜಿ ಡಿ ಪಿ, ಎನ್ ಡಿ ಪಿ, ಎನ್ ಎನ್ ಪಿ, ಇವೆಲ್ಲ ವಿಚಾರಗಳು ಮತ್ತೊಂದು ಸೆಷನಲ್ಲಿ ಮಾತಾಡೋಣ. ಈಗ ಫಂಡಮೆಂಟಲ್ಸ್ ಇದ್ರ ಬಗ್ಗೆ ಗೊತ್ತಿದೆಯಾ? ಮತ್ತು ಮೋದಿಜಿಯವ್ರ ಸ್ಪೀಚಲ್ಲಿ, ಫೈನಾನ್ಸ್ ಮಿನಿಸ್ಟರ್ ಸ್ಪೀಚಲ್ಲಿ ಯಾವಾಗಲೂ 5 ಟ್ರಿಲಿಯನ್ ಎಕಾನಮಿ ಅಂತ ಬರ್ತಾ ಇರುತ್ತೆ. ವಾಟ್ ಈಸ್ 5 ಟ್ರಿಲಿಯನ್ ಎಕಾನಮಿ? ಈ ಅವೇರ್ನೆಸ್ ನಿಮಗಿದೆಯಾ ಅಂಥೇಳಿ ನೋಡ್ತಾ ಬರೋಣ ಇಂದಿನ ಸೆಷನಲ್ಲಿ. ಸ್ನೇಹಿತರೆ, ವೆರಿ ಫಸ್ಟ್ ಈ ಕೆಳಗಿನ ಯಾವುದು ಉತ್ಪಾದನಾಂಗವಲ್ಲ? ಯೂನಿಟ್ಸ್ ಆಫ್ ಪ್ರೊಡಕ್ಷನ್ ಅಂತೀವಿ. ಉತ್ಪಾದನೆ ಮಾಡೋದಕ್ಕೆ, ಏನಾದರೂ ಒಂದು ಕ್ರಿಯೇಟ್ ಮಾಡೋದಕ್ಕೆ, ಉತ್ಪಾದಿಸುವುದಕ್ಕೆ ಒಂದಿಷ್ಟು 4 ಅಂಶಗಳು ಬೇಕು ಅಂತ ಎಕಾನಮಿ ಹೇಳುತ್ತೆ. ಇದರಲ್ಲಿ ಯಾವುದು ಅಲ್ಲ? ಬಂಡವಾಳವ, ಕ್ಯಾಪಿಟಲ್; ಶ್ರಮವ, ಲೇಬರ್; ಲಾಭ, ಪ್ರಾಫಿಟ್; ಭೂಮಿ, ಲ್ಯಾಂಡ್. ಇವಿಷ್ಟರಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆ ಇದೆ. ಎಸ್ ಅಲ್ಲ. ಇದನ್ನು ತಿಳ್ಕೊಳ್ಳೋದಾದರೆ ವೆರಿ ಫಸ್ಟ್ ಇದರಲ್ಲಿ ಉತ್ತರ ಫಸ್ಟ್ ನೋಡ್ಕೊಂಬಿಡೋಣ. ಲಾಭ ಅನ್ನೋದು ಉತ್ಪಾದನಾಂಗ ಅಲ್ಲ. ಏನಿದು ಉತ್ಪಾದನಾಂಗ? ಉತ್ಪಾದನಾಂಗಗಳು ಅಂತ ಅಂದರೆ ಏನೇ ಒಂದು, ಈಗ ರೈತಂದೇ ಎಕ್ಸಾಂಪಲ್ ತಗೊಳ್ಳೋಣ. ರೈತನೊಬ್ಬ ಅಲ್ಲಿ ಬೆಳೆಯನ್ನು ಬೆಳೀಬೇಕು, ನಾನೊಂದಿಷ್ಟು ಉತ್ಪಾದನೆ ಮಾಡಬೇಕು ಅಂದ್ಕೊಂಡ್ರೆ ಫಸ್ಟ್ ಹಿ ನೀಡ್ಸ್ ಲ್ಯಾಂಡ್. ಜಮೀನು ಬೇಕು. ಜಮೀನು ಇದ್ದ ಕೂಡಲೇ ಬೆಳೆ ಬೆಳೆಯೋಕ್ಕಾಗಲ್ಲ. ಜಮೀನಾದಮೇಲೆ ಅಲ್ಲಿ ಕೆಲಸ ಮಾಡೋಕ್ಕೆ ಕೆಲಸಗಾರರು ಬೇಕಾಗ್ತಾರೆ, ಮಾಡೋರು ಬೇಕಾಗ್ತಾರೆ. ಕೂಲಿಗಾರರು ಬಂದು ಉಳುಮೆ ಗಿಳುಮೆ ಎಲ್ಲ ಆಗುತ್ತೆ, ಬಿತ್ತನೆ ಗಿತ್ತನೆ, ಕಳೆ ತೆಗೆಯೋದೆಲ್ಲ ಆಗುತ್ತೆ, ಕಟಾವು ಮಾಡೋದು. ಭೂಮಿ, ಅಲ್ಲಿ ಕೆಲಸ ಮಾಡುವ ಶ್ರಮಿಕರು. ಇಷ್ಟಿದ್ರೆ ಸಾಕಾಗಲ್ಲ, ಬೀಜ, ಗೊಬ್ಬರ, ಶ್ರಮಿಕರಿಗೆ ಕೂಲಿ ಎಲ್ಲ ಕೊಡಬೇಕಾಗತ್ತೆ. ಅದಕ್ಕೆ ಬಂಡವಾಳ, ದುಡ್ಡು ಬೇಕು. ದುಡ್ಡಿದ್ದ ನಂತರ ಸಾಕಾಗೋದಿಲ್ಲ. ಯಾವ್ಯಾವ ಟೈಮಿಗೆ ಬಿತ್ತನೆ ಮಾಡಬೇಕು, ಯಾವ ಟೈಮಿಗೆ ಕಳೆ ತೆಗಿಬೇಕು, ಯಾವ ಟೈಮಿಗೆ ಇದು ಮಾಡಬೇಕು, ಕರೆಕ್ಟಾಗಿ ಆ ಪ್ರೋಸೆಸ್ ಮಾಡೋದಕ್ಕೆ ಒಬ್ಬ ಸಂಘಟಕ, ಆರ್ಗನೈಸರ್ ಬೇಕಾಗ್ತಾರೆ. ಅವ್ರನ್ನ ಉದ್ದಿಮೆದಾರ, ಆಂಟ್ರಪ್ರನರ್ ಅಂತ ಕೂಡ ಕರಿತೀವಿ. ಎಂಟ್ರಪ್ರನರ್ ಅಲ್ಲ, ಆಂಟ್ರಪ್ರನರ್. ಎಂಟ್ರಪ್ರನರ್ ಅನ್ನೋ ಪದ ತಪ್ಪಾಗಿ ಬಳಕೆ ಆಗ್ತಾ ಇರುತ್ತೆ. ಆಂಟ್ರಪ್ರನರ್ಸ್. ಹೀಗೆ 4 ಅಂಶಗಳು ಏನೇ ಉತ್ಪಾದನೆ ಮಾಡೋದಕ್ಕೆ. ಈಗ ಒಂದು ಕಬ್ಬಿಣ ಉತ್ಪಾದನೆ ಮಾಡ್ತೀವಿ ಅಂದರೂ ಕಬ್ಬಿಣದ ಫ್ಯಾಕ್ಟ್ರಿ ಹಾಕೋದಕ್ಕೆ ನಿಮಗೆ ಭೂಮಿ ಬೇಕು, ಕೆಲಸ ಮಾಡೋಕ್ಕೆ ಲೇಬರ್ ಬೇಕು. ಫ್ಯಾಕ್ಟ್ರಿಗೆ ಮತ್ತು ಲೇಬರ್ಗೆ ಎಲ್ಲ ಮೇಂಟೈನ್ ಮಾಡೋಕ್ಕೆ, ಅದಿರು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ, ಇವೆಲ್ಲ ಮಾಡೋದಕ್ಕೆ ನಿಮಗೆ ಬಂಡವಾಳ ಬೇಕು. ನೀವು ಅದೆಲ್ಲ ನಿಭಾಯಿಸುವಂಥ ಒಬ್ಬ ಆಂಟ್ರಪ್ರನರ್, ಸಂಘಟಕ ಆಗಿರಬೇಕು. ಎನಿ ಪ್ರೊಡಕ್ಷನ್ ದೀಸ್ ನೀಡ್ಸ್, ಈ 4 ಬೇಕು. ಈವನ್ ಇನ್ ದ ಸರ್ವಿಸ್ ಸೆಕ್ಟರ್, ಏನೋ ಸರ್ವಿಸ್ ಕೊಡಬೇಕಂದ್ರೆ ಒಂದು ಆಫೀಸ್ ಬೇಕಾಗತ್ತೆ. ಆಫೀಸ್ನ ನಾವು ಭೂಮಿ ಅಂತ ಕರಿತೀವಿ. ಕೆಲಸ ಮಾಡೋರು ಬೇಕಾಗ್ತದೆ, ಶ್ರಮ ಅಂತ ಕರಿತೀವಿ. ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬಂಡವಾಳ ಬೇಕು. ಅದನ್ನ ನಡೆಸ್ಕೊಂಡು ಹೋಗೋಕ್ಕೆ ಒಬ್ಬ ಸಂಘಟಕ ಬೇಕು. 5ರಿಂದ ಮ್ಯಾನುಫ್ಯಾಕ್ಚರ್ ಸೆಕ್ಟರ್, ಉತ್ಪಾದನಾ ವಲಯದಲ್ಲಾಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಇವನ್ನ ಬೇಕೇ ಬೇಕು. ಏನೇ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಈ 4 ಬೇಕು ಅಂತ ಹೇಳ್ತೀವಿ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆಂಟ್ರಪ್ರನರ್ಶಿಪ್, ಸಂಘಟನೆ, ಈ 4 ಬೇಕು. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಲೇಬರರ್ ಅಂದರೆ ಶ್ರಮಿಕ ಆಯಿತು. ಶ್ರಮ ಅನ್ನೋದು ಲೇಬರ್, ಶ್ರಮ ಅನ್ನೋ ಪದವನ್ನು ಅರ್ಥೈಸುತ್ತೆ. ಸ್ನೇಹಿತರೆ, ಕೆಳಗಿನ ಯಾವುದು ವಿತರಣಾಂಗವಲ್ಲ? ವಿತರಣಾಂಗ ಅಂದರೆ ನೀವು ಏನು ಉತ್ಪಾದನೆ ಮಾಡೋದಕ್ಕೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ 4 ನೋಡಿದ್ರಲ್ಲ, ಆ 4ಕ್ಕೆ ಏನನ್ನು ನೀವು ವಾಪಸ್ ಕೊಡ್ತೀರಾ, ಗಿವ್ ಬ್ಯಾಕ್ ಮಾಡ್ತೀರಾ, ದಟ್ ಈಸ್ ವಿತರಣಾಂಗ ಆಗತ್ತೆ. ಗೇಣಿ, ಕೂಲಿ, ಲಾಭ, ಹೂಡಿಕೆ ಚಾಯ್ಸ್ ಇದೆ. ಇದರಲ್ಲಿ ಯಾವುದು ಅಲ್ಲ ಅಂತ ಬಂದಾಗ ಅದಕ್ಕೆ ಹೂಡಿಕೆ ಅನ್ನೋದು ಅಲ್ಲ, ವಿತರಣಾಂಗ ಅಲ್ಲ. ಯಾಕೆ ಅಲ್ಲ ನೋಡೋದಾದರೆ, ಉತ್ಪಾದನಾಂಗ ಭೂಮಿ ಇದೆ. ಒಂದು ಭೂಮಿನ ನೀವು ಸ್ವಂತದ್ದಿದ್ರೂ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವ್ರದ್ದಿದ್ದರೆ ಗೇಣಿ, ಬಾಡಿಗೆಗೆ ತೊಗೋತೀವಿ, ರೆಂಟಿಗೆ ತೊಗೋತೀವಿ, ಗೇಣಿಗೆ ತೊಗೋತೀವಿ. ರೆಂಟ್ ಅನ್ನೋದು ಇಲ್ಲಿ ಬಂದುಬಿಡುತ್ತೆ. ಭೂಮಿಗೆ ಗೇಣಿಯನ್ನು, ರೆಂಟನ್ನು, ಶ್ರಮಕ್ಕೆ ಕೂಲಿ, ವೇಜ್ ಪೇ ಮಾಡ್ತೀವಿ. ಬಂಡವಾಳಕ್ಕೆ ಬಡ್ಡಿಯನ್ನು, ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಸಂಘಟನಕಾರ, ಉದ್ದಿಮೆದಾರ, ಇದನ್ನೆಲ್ಲ ನಡೆಸ್ಕೊಂಡು ಹೋಗುವಂಥವ್ರು ಇರ್ತಾನಲ್ಲ, ಅವನಿಗೇನು ಬೇಕು? ಲಾಭ ಬೇಕು, ಅಲ್ಲಿಗೆ ಪ್ರಾಫಿಟ್ ಬೇಕು. ಭೂಮಿಗೆ ಗೇಣಿಯನ್ನು, ಶ್ರಮಕ್ಕೆ ಕೂಲಿಯನ್ನು, ಬಂಡವಾಳಕ್ಕೆ ಬಡ್ಡಿಯನ್ನು, ಆ್ಯಂಡ್ ಸಂಘಟನಕಾರ, ಉದ್ದಿಮೆದಾರನಿಗೆ ಲಾಭವನ್ನು ನಾವು ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್,
ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್. ಹೀಗೆ ಈ 4 ಉತ್ಪಾದನಾಂಗ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ, ಈ 4 ವಿತರಣಾಂಗ ಫ್ಯಾಕ್ಟರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಥವಾ ಪೇಮೆಂಟ್ಸನ್ನು ಮಾಡ್ತಾ ಬರ್ತೀವಿ. ಓಕೆ ಸ್ನೇಹಿತರೆ, ಇದು ಮಾಮೂಲಿ ಅರ್ಥ ಆಯಿತು ಅನ್ಕೋತೀನಿ. ಲ್ಯಾಂಡ್ಗೆ ರೆಂಟು, ಕ್ಯಾಪಿಟಲ್ಗೆ ಇಂಟ್ರೆಸ್ಟು, ಲೇಬರ್ಗೆ ವೇಜು, ಆಂಟ್ರಪ್ರನರ್ಗೆ ಪ್ರಾಫಿಟ್, ಈ ಥರದಲ್ಲಿ ಕೊಡ್ತಾ ಬರ್ತೀವಿ. ದೆನ್ ಈ ಕೆಳಗಿನ ಯಾವುದು ಟ್ರೇಡ್ ಸೈಕಲ್ನ ಭಾಗ ಅಲ್ಲ. ಅಂದರೆ ಟ್ರೇಡ್ ಸೈಕಲ್ ಈಗ ನೋಡಿರ್ಬೋದು, ವ್ಯಾಪಾರದಾರ ನಿಮ್ಮೂರಲ್ಲಿ ಯಾರೋ ಇದ್ದರೆ, ನಿಮ್ಮೂರಿಂದ ಎಕ್ಸಾಂಪಲ್ ತೊಗೊಳ್ರಿ, ಆತ ಯಾವಾಗೂ ರಿಚ್ನೆಸ್ಸಲ್ಲೇ ಇರಲ್ಲ, ಫಾಲ್ ಆಗ್ತಾ ಇರತ್ತೆ. ವೈನಾಟ್ ಟಾಟಾ ಆಗ್ತಾ ಇಲ್ಲ, ವೈನಾಟ್ ಅಂಬಾನಿಯವ್ರು ಆಗ್ತಾ ಇಲ್ಲ ಅಂತ ಅಂದರೆ ಅವರು ಮಲ್ಟಿಪಲ್ ಸೆಕ್ಟ್ರಲ್ಲಿ ಇರ್ತಾರೆ. ಯಾವುದೋ ಒಂದು ಸೆಕ್ಟರಲ್ಲಿ ವೀಕ್ ಆದಾಗ ಅವರು ಅದನ್ನು ಬೇರೆ ಕಡೆಯಿಂದ ಬ್ಯಾಲೆನ್ಸ್ ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಆ ಗ್ರೂಪ್ ಆಫ್ ಕಂಪನೀಸು ಫೇಲ್ ಆಗಲ್ಲ. ಬಟ್ ವಿಜಯ್ ಮಲ್ಯ ಅವರು ಫೇಲ್ ಆದರು. ಅವ್ರದ್ದು ಒಂದು ಉದ್ದಿಮೆ ಫೇಲ್ ಆಯಿತು, ಯಾವುದು ಏರ್ವೇಸ್ ಫೇಲ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಲಿ ಎಲ್ಲದೂ ಕೊಲ್ಯಾಪ್ಸ್ ಆಯಿತು. ಹಾಗಾಗಿ ಒಂದು ಟ್ರೇಡ್ ಸೈಕಲ್ ವ್ಯಾಪಾರ ಮಾಡುವವ್ರಿಗೆ ಒಂದು ಬೂಮ್ ಬರ್ತಾ ಇರ್ತಾರೆ, ಲಾಸ್ಗೆ ಬರ್ತಾ ಇರ್ತಾರೆ, ಬೂಮ್ ಬರ್ತಾ ಇರ್ತಾರೆ, ಲಾಸ್ ಬರ್ತಾರೆ. ಈವನ್ ನಮ್ಮ ಕಡೆ ಏರಿಯಾದಲ್ಲ ಶುಂಠಿಯನ್ನು ಪ್ರೊಸೆಸಿಂಗ್ ಮಾಡುವಂಥ ಒಂದು ಗ್ರೂಪ್ ಇರುತ್ತೆ. ಅವರು ನಮ್ಮ ತೋಟದ್ದೆಲ್ಲ ಅಡಿಕೆಯನ್ನು ತೆಗೆದುಕೊಂಡೋಗಿ ಪ್ರೊಸೆಸಿಂಗ್ ಮಾಡಿ ಅದು ಮಾರಾಟ ಮಾಡಿ ನಮಗೊಂದಿಷ್ಟು ಕೊಡ್ತಾರೆ. ಬಟ್ ಅವರಿಗೆ ಏನೋ ಒಂದು ಫ್ಯಾಕ್ಟರ್, ಹೆಚ್ಚು ರೈನ್ಫಾಲ್ ಆದ ಕಾರಣಕ್ಕೆ ಹೋದ ವರ್ಷ ಕಳೆದ ಬಾರಿ ಮೋರಾರ್ಲೆಸ್ ಯಾರ್ಯಾರು ಆ ಪ್ರೊಸೆಸಿಂಗಲ್ಲಿ ಭಾಗವಹಿಸ್ತಿದ್ರು ಎಲ್ಲರೂ ಲಾಸ್ಗೆ ಹೋದರು. ಅಂದರೆ ಟ್ರೇಡ್ ಸೈಕಲಲ್ಲಿ ಅತ್ಯಂತ ಶೃಂಗದ ಲಾಭ ಬರುತ್ತೆ, ನಷ್ಟ ಬರ್ತಾ ಇರುತ್ತೆ, ಒಂದು ಚಕ್ರ ಇರುತ್ತೆ. ಆ 4 ಇರುತ್ತೆ ಅದರಲ್ಲಿ ಫ್ಯಾಕ್ಟರ್ಸು ಚಕ್ರದಲ್ಲಿ. ಕುಸಿತ, ಶೃಂಗ, ಹಿಂಜರಿತ, ಮಹಾಕುಸಿತ ಅಂತ 4 ಪಾಯಿಂಟ್ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದು ಭಾಗವಾಗಿಲ್ಲ ಅಂದರೆ ನಿಮಗೆ ಚಕ್ರ ಅನ್ನೋದು ಗೊತ್ತಿರಬೇಕು. ಮಹಾಕುಸಿತ ಅನ್ನೋದು ವ್ಯಾಪಾರ ಚಕ್ರದ ಭಾಗ ಅಲ್ಲ, ಗ್ರೇಟ್ ಡಿಪ್ರೆಷನ್ ಅಂತೀವಿ. ಡಿಪ್ರೆಷನ್ ಚಕ್ರದ ಭಾಗ, ಗ್ರೇಟ್ ಡಿಪ್ರೆಷನ್ ಅಲ್ಲ. ಹಾಗಾದ್ರೆ ಏನಿದು ವ್ಯಾಪಾರ ಚಕ್ರ? ವ್ಯಾಪಾರ ಚಕ್ರ ಅನ್ನೋದು ಹೆಂಗಿರುತ್ತೆ? ಒಂದು ವ್ಯಾಪಾರ ಕಂಪ್ಲೀಟ್ ಕುಸಿತದಲ್ಲಿದೆ, ಡಿಪ್ರೆಷನ್ನಲ್ಲಿದೆ, ಇದು ಆಗ್ತಾ ಇರತ್ತೆ. ಆವಾಗವಾಗ ಡಿಪ್ರೆಷನ್ಗೆ ಬರುತ್ತೆ, ಅಂದರೆ ಲಾಸಲ್ಲಿದೆ ಅಂತ ಅರ್ಥ. ಲಾಸಲ್ಲಿದೆ ಅಂದ್ಕೊಳ್ಳೆ ಉದ್ದಿಮೆ ಬಿಟ್ಟು ಓಡೋಗೋಕ್ಕಾಗಲ್ಲ. ಅದಕ್ಕೆ ಬೇಕಾದ ಇನ್ಸೆಂಟಿವ್ಸ್ ತೆಗೆದುಕೊಂಡು ನಾವು ಏನು ಮಾಡ್ತೀವಿ, ಇನಿಷಿಯೇಟಿವ್ಸ್ ತಗೊಂಡು ರಿಕವರಿ ಮಾಡ್ಕೋತೀವಿ, ಮೇಲಕ್ಕೆ ಬರೋ ಪ್ರಯತ್ನ ಮಾಡ್ತೀವಿ. ಬಿಸ್ನೆಸ್ಸಿಂದ ಈಗ ಹೇಳ್ತಾ ಇದ್ದಾನೆ ಅಂತ ಅದು ಹೇಳ್ತಾ ಟಾಪಿಗೆ ಬಂದು ನಿಂತ್ಕೋತಾನೆ. ಹೈಯೆಸ್ಟ್ ಬೆನಿಫಿಟ್ ಫುಲ್ ಉದ್ದಿಮೆ ಟಾಪಲ್ಲಿರುತ್ತೆ. ದಿಸ್ ಇಸ್ ಕಾಲ್ಡ್ ಬೂಮ್, ಶೃಂಗ ಅಂತ ಕರಿತೀವಿ. ಅಲ್ಲಿದ್ದಾಗ ಮೈ ಮರಿಬಾರ್ದು. ಬಿಕಾಸ್ ಟ್ರೇಡ್ ಸೈಕಲ್ ಅನ್ನೋದು ನಿಲ್ಲುವುದಲ್ಲ, ಅದು ಇಟ್ಸ್ ಮೂವಿಂಗ್. ಅದೇನಾಗುತ್ತೆ, ಈ ಕಡೆ ತಂದು ಹಾಕತ್ತೆ, ರಿಸೆಷನ್, ಹಿಂಜರಿತಕ್ಕೆ ತರತ್ತೆ. ಕುಸಿತಕ್ಕಿಂತ ಹಿಂದಿನ ಸ್ಟೇಜ್ ಇದು, ರಿಸೆಷನ್ಗೆ ತರತ್ತೆ. ರಿಸೆಷನ್ ಆದಮೇಲೆ ಕುಸಿತ ಸಂಭವಿಸುತ್ತೆ. ಇದು ಒಂದು ಸೈಕಲ್. ಟ್ರೇಡ್ ಸೈಕಲ್ನ ಆರ್ಡರ್ ಮಾಡಿರಿ ಅಂತೆಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದೆಲ್ಲ ಸ್ಕೂಲ್ ಬುಕ್ಕಲ್ಲೇ ಇದೆ, 8th, 9th, 10th ಬುಕ್ಗಳಲ್ಲಿ ಇದು ಅವೈಲೇಬಲ್ ಇದೆ. ಕುಸಿತದ ನಂತರ ರಿಕವರಿ ನಂತರ ಬೂಮ್ ನಂತರ ರಿಸೆಷನ್, ಕುಸಿತ, ಚೇತರಿಕೆ, ಶೃಂಗ ಮತ್ತು ಹಿಂಜರಿತ. ಈ ಚಕ್ರ ಹಿಂಗೆ ನಡ್ಕೊಂಡು ಹೋಗ್ತಾ ಇರತ್ತೆ. ಓಕೆ, 1928-29 ಟೈಮಲ್ಲಿ ಅಮೇರಿಕಾದಲ್ಲಾಯಿತು. ದಟ್ ಈಸ್ ಗ್ರೇಟ್ ಡಿಪ್ರೆಷನ್ ಅಂತ ಕರಿತೀವಿ, ಮಹಾಕುಸಿತ ಅಂತ. ಅಂದರೆ ಟೋಟಲ್ ಉದ್ದಿಮೆ ಒಂಥರ ಸ್ಯಾಚುರೇಷನ್ ಲೆವೆಲಿಗೆ ಮುಟ್ಕೊಂಡು ಸ್ಟಾಗ್ನೇಷನ್ಗೆ ಬಂದುಬಿಡುತ್ತೆ. ಸ್ಟಾಗ್ನೇಷನ್ ಬಂದಾಗ ಪೇಮೆಂಟ್ ಮಾಡೋಕ್ಕೆ ಪೇಮೆಂಟ್ ಇಲ್ಲ, ವಸ್ತುಗಳು ಸ್ಟಾಕ್ ಇದ್ದಾವೆ, ಒಂದು ವಿಚಿತ್ರವಾದ ಸ್ಥಿತಿ. ದಿಸ್ ಈಸ್ ಕಾಲ್ಡ್ ಗ್ರೇಟ್ ಡಿಪ್ರೆಷನ್ ಅಂತ ಕರಿತೀವಿ. ಅದರಿಂದ ಹೊರಗೆ ಬರೋದಕ್ಕೆ ಅಮೇರಿಕಾ ಅಧ್ಯಕ್ಷರು ನ್ಯೂ ಡೀಲ್ ಅಂತ ಒಂದು ಪಾಲಿಸಿ ತಂದು ಥಿಯೋಡರ್ ರೂಸ್ವೆಲ್ಟ್ ಅವರು ಇದರಿಂದ ಹೊರಗೆ ಬರ್ತಾರೆ. ಯಾವುದರಿಂದ? ಆ ರಿಸೆಷನ್ನಿಂದ, ಯಾವುದು ಡಿಪ್ರೆಷನ್ ಇತ್ತಲ್ಲ, ಗ್ರೇಟ್ ಡಿಪ್ರೆಷನ್, ಹೊರಗೆ ತರ್ತಾರೆ. ಆಮೇಲೆ ಇಡೀ ಜಗತ್ತಿನಾದ್ಯಂತ ಆರ್ಥಿಕತೆ ಚೇತರಿಕೆ ಆಗುತ್ತೆ. ಅಂದರೆ ಈಗ ಹೆಂಗೆ ಅಂದರೆ ಜಗತ್ತಿನ ಇಡೀ ಆರ್ಥಿಕತೆಯನ್ನು ಡಿಪೆಂಡ್ ಮಾಡೋರು ಅಮೇರಿಕಾ ಅನ್ನೋ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಹಾಗಾಗಿ ಅಮೇರಿಕದಲ್ಲಿ ಕುಸಿತ ಆದಾಗ ಇಡೀ ಜಗತ್ತಿನಲ್ಲೇ ಕುಸಿತ ಸಂಭವಿಸ್ತಾ ಇತ್ತು. ಬಟ್ ಬರ್ತಾ ಈಗ ದೇಶಗಳು ಆತ್ಮನಿರ್ಭರ್, ಸ್ವಾವಲಂಬಿ ಆಗ್ತಾ ಇರೋದ್ರಿಂದ ಅಲ್ಲಿ ತೆಗೆದುಕೊಳ್ಳೋ ಡಿಸಿಷನ್ಸು ಅಷ್ಟೇನು ಇಂಪ್ಯಾಕ್ಟ್ ಆಗಬೇಕು ಅಂತ ಇಲ್ಲ, ಆಗದೇ ಇರೋಂಗೂ ಇರುತ್ತೆ. ಇದನ್ನು ನಾವು ಕರೆಂಟ್ ಎಕಾನಮಿಗೆ ಮುಂದೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಲ್ಲಿ ಏನು ಟ್ಯಾರಿಫನ್ನು ರೈಸ್ ಮಾಡ್ತಾರೆ, 25% ಟ್ಯಾರಿಫು ರೈಸು ಆ್ಯಂಡ್ ಪೆನಾಲ್ಟಿ ಟ್ಯಾರಿಫ್, ರಷ್ಯನ್ ಆಯಿಲನ್ನು ತರಿಸ್ಕೊಳ್ಳೋ ಕಾರಣಕ್ಕೆ ಮತ್ತು 25%, ಒಟ್ಟು 50% ಟ್ಯಾರಿಫನ್ನು ಅಮೇರಿಕಾದವರು ಭಾರತದ ಗೂಡ್ಸ್ ಮೇಲೆ ಹಾಕಿದಾಗ ಏನು ಪರಿಣಾಮ ಆಯಿತು, ಇವೆಲ್ಲ ಮಾತಾಡ್ಬೇಕಾದ್ರೆ ನಿಮಗೆ ಇವೆಲ್ಲ ಚಕ್ರ ಇದು ಹೇಗೆ ಆಗ್ತಾ ಇರತ್ತೆ ಎಲ್ಲ ಗೊತ್ತಿರಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಈಗೇನಾದ್ರು ಡಿಪ್ರೆಷನ್ ಅಥವಾ ರಿಸೆಷನ್ ಸ್ಟೇಜಲ್ಲಿದ್ದಾಗ, ಮತ್ತು ಇದು ಗೊತ್ತಿರಲಿ, ಈಗಿನ ಆರ್ಥಿಕತೆ ಹೇಗೆ ನಡೀತಿದೆ ಅಂದರೆ ಚಕ್ರ ಆಗೋದಕ್ಕೆ ಬಿಡೋದಿಲ್ಲ. ರಿಸೆಷನ್ ಸ್ಟೇಜಿಗೆ ಬರ್ತಾ ಇದ್ದಂಗೆ ಸರ್ಕಾರಗಳು ಅದನ್ನು ಕುಸಿಯೋಕ್ಕೆ ಬಿಡ್ದಂಗೆ ಹಲವಾರು ಇನಿಷಿಯೇಟಿವ್ಸ್ ತೆಗೆದುಕೊಂಡು
ವಾಪಸ್ ಇದನ್ನ ಇಲ್ಲಿಗೆ ತೊಗೊಂಬರ್ತಾರೆ. ಅಂದರೆ ಈ ಚಕ್ರ ಹಿಂಗೆ ಸೈಕಲ್ ಆಗಬೇಕು ಅಂತಲೇ ಇಲ್ಲ, ಹಿಂಜರಿತದಿಂದನೇ ಮತ್ತು ವಾಪಸ್ ಲಾಭದ ಕಡೆಗೆ ತರುವಂಥ ಪ್ರಯತ್ನ ಆಗ್ತಾರೆ. ಈಗ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಜಿ ಎಸ್ ಟಿ ರಿಫಾರ್ಮ್ಸ್ಗಳಾಗಿದೆ. ಭಾರತದಲ್ಲಿ ಆರ್ಥಿಕತೆ ಸ್ವಲ್ಪ ರಿಸೆಷನ್ ಸ್ಟೇಜ್, ಅಮೇರಿಕಾದ ಟ್ಯಾರಿಫ್ ನೀತಿ ಅದು ಇದು ಕಾರಣಕ್ಕೆ ಒಂಥರ ಕುಸಿತ ಸ್ಥಿತಿ ಇದೆ, ಹಿಂಜರಿತ ಸ್ಥಿತಿ. ಹಾಗಾಗಿ ಜಿ ಎಸ್ ಟಿ ರಿಫಾರ್ಮ್ಸ್ ಆಯಿತು, 4 ಸ್ಲ್ಯಾಬನ್ನು 2 ಸ್ಲ್ಯಾಬಿಗೆ ತಂದಿದ್ದಾರೆ, ಸ್ಪೆಷಲ್ ಸ್ಲ್ಯಾಬ್ ಎಲ್ಲ ಇದೆ. ಇದನ್ನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಜಿ ಎಸ್ ಟಿ ರಿಫಾರ್ಮ್ಸ್ ಏನಿದೆ ಇದು ಯಾಕೆ ಮಾಡಿದ್ದು ಅಂದರೆ ಹಿಂಜರಿತ ಆಗ್ತಾ ಇದ್ದಂಗೆ ವಾಪಸ್ ತೆಗೆದುಕೊಂಡು ಹೋಗಬೇಕು ಅಂತ. ಈಗ 50% ಟ್ಯಾರಿಫ್ ಹಾಕಿ ಕೆಲವೊಂದು ಸೆಕ್ಟರು ಡ್ಯಾಮೇಜ್ ಆಗಿದೆ, ಅದನ್ನ ಕುಸಿಯೋಕ್ಕೆ ಬಿಡ್ದಂಗೆ ವಾಪಸ್ ಲಾಭಕ್ಕೆ ತೆಗೆದುಕೊಂಡು ಹೋಗಬೇಕು. ಕ್ಯಾಪಿಟಲ್ ಇನ್ಫ್ಯೂಷನ್ ಸ್ಟೇಟ್ ರನ್ ಬ್ಯಾಂಕ್ಸ್, ರಾಷ್ಟ್ರ ನಿರ್ವಹಿಸುವ ಬ್ಯಾಂಕ್ಗಳಿಂದ ಬಂಡವಾಳನ ಹೂಡಿಸುವಂಥದ್ದು, ಅಂದರೆ ಹೆಚ್ಚು ಸಾಲ ಕೊಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಆ್ಯಂಡ್ RBI ಹತ್ರ ಇರುವಂಥ ಹೆಚ್ಚುವರಿ ಹಣವನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತಾರೆ. 1.25 ಲಕ್ಷ ಕೋಟಿಯನ್ನು ರೀಸೆಂಟಾಗಿ ಕೊಟ್ಟಿದ್ದಾರೆ. RBI ಹತ್ರ ಹೆಚ್ಚುವರಿ ಲಾಭ ಆಗಿ ಅವರು ಬೇರೆ ಬೇರೆ ರೂಪದಿಂದ ಲಾಭ ಬರುತ್ತೆ RBIಗೆ, ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸ್ಫರ್ ಮಾಡಿದಾಗ ಅವು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಥರ ಹಿಂಜರಿತದ ಆರ್ಥಿಕತೆನ ಮೇಲೆತ್ತದಕ್ಕೆ ಬಳಸ್ಬೋದು. ಆ್ಯಂಡ್ ದೆನ್ FDI ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಅಂತೆಲ್ಲ ಕರಿತೀವಿ, ಇದರಲ್ಲಿ ಸುಧಾರಣೆ ಮಾಡೋಂಥದ್ದು. ಬಿಗ್ ಬ್ಯಾಂಕ್ ಥಿಯರಿ ಅಂತೇಳಿ, ಅಂದರೆ ಚಿಕ್ಕ ಬ್ಯಾಂಕ್ಗಳಿಂದ ದೊಡ್ಡ ಬಂಡವಾಳ ಕೊಡೋದಕ್ಕೆ, ದೊಡ್ಡ ಉದ್ಯಮ ನಡೆಸೋಕ್ಕಾಗಲ್ಲ ಅಂತ ಬ್ಯಾಂಕ್ಗಳ ಮರ್ಜಿಂಗ್ ಮಾಡೋ ಮೂಲಕ ಬಿಗ್ ಬ್ಯಾಂಕ್ ಥಿಯರಿ ಮಾಡ್ತಾರೆ. ಬಿಗ್ ಬ್ಯಾಂಕ್ ಅಲ್ಲ, ಇದು ಬಿಗ್ ಬ್ಯಾಂಕ್ ಥಿಯರಿ. ಈ ಥರ ಮಾಡೋ ಮೂಲಕ ಆರ್ಥಿಕತೆಯನ್ನು ಸಬಲವಾಗೇ ಇಟ್ಕೊಳ್ಳೋಂಥ ಪ್ರಯತ್ನವನ್ನು ಕೂಡ ಮಾಡಲಾಗತ್ತೆ. ನೆಕ್ಸ್ಟು ನಿಮಗೆ ಪ್ರಶ್ನೆ, ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಗೊತ್ತಿದೆಯಾ ಅಂತ. ದಟ್ ಈಸ್ GDP, PPP, HDI, GNH ಇವು ಮೇಜರಾಗಿ ಇವತ್ತಿನ ಸೆಷನಲ್ಲಿ ತಗೊಳ್ಳೋದು. ಇದರ ಆಚೆಗೆ ಹಲವಾರು ವಿಚಾರ ಇದೆ, ಅದು ನೆಕ್ಸ್ಟ್ ಸೆಷನಲ್ಲಿ ತಗೊಳ್ಳೋಣ. ವೆರಿ ಫಸ್ಟ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಒಟ್ಟು ದೇಶೀಯ ಉತ್ಪನ್ನ ಅಂತೀವಿ ಇದನ್ನ, ರಾಷ್ಟ್ರೀಯ ಉತ್ಪನ್ನ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲ ಇದು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ದೇಶೀಯ ಉತ್ಪನ್ನ ಅಂತ. ಇದೊಂದು GNP, GDP ಡಿಫ್ರೆನ್ಸ್ಗಳನ್ನೆಲ್ಲ ಮತ್ತೊಂದು ಸೆಷನಲ್ಲಿ ಮಾತಾಡ್ತೀನಿ ನಾನು. ಈಗ ಸಿಂಪಲ್ ಕ್ಲಾಸ್ ಇದು, ತುಂಬ ಕಾಂಪ್ಲಿಕೇಟ್ ಮಾಡ್ಕೋತಾ ಇಲ್ಲ. ಒಂದು ವರ್ಷದಲ್ಲಿ 2024-25 ಈ ಇಯರಲ್ಲಿ ಒಂದು ದೇಶದ ಒಳಗೆ, ಅಂದರೆ ವಿತಿನ್ ದ ಫ್ರೇಮ್ವರ್ಕ್ ಅಥವಾ ಬಾರ್ಡರ್ ಆಫ್ ದ ನೇಷನ್, ಇಂಡಿಯಾ ಅಂದರೆ ಇದೇನು ಇಂಡಿಯಾ ಇದೆ ಇಷ್ಟರ ಒಳಗಡೆ ಉತ್ಪಾದನೆಯಾದ ಸರಕು ಸೇವೆಗಳ ಮೊತ್ತವನ್ನು ನಾವು GDP ಅಂತ ಕರಿತೀವಿ. ಸರ್, ಒಂದು ದೇಶಕ್ಕೆ ಒಂದು ದೇಶದೊಳಗಲ್ಲದೆ ಮತ್ತೆಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಅಂದರೆ, ನಮ್ಮ ದೇಶದ ವ್ಯಕ್ತಿಗಳು ಅಥವಾ ನಮ್ಮ ದೇಶದ ಫರ್ಮ್ಗಳು ಬೇರೆ ದೇಶದಲ್ಲಿ ಹೋಗಿ ಉದ್ಯೋಗದಲ್ಲಿ ತೊಡಕೊಂಡಿದ್ದಾವೆ, ಉತ್ಪಾದನೆ ಮಾಡ್ತಾಯಿದ್ದಾವೆ. ಅದನ್ನು ಇದರೊಳಗೆ ಸೇರ್ಸಕ್ಕೆ ಬರಲ್ಲ. ಈಗ ಲಕ್ಷಾಂತರ ಕೇರಳೀಯನ್ಸು, ಕನ್ನಡಿಗರು, ಬೇರೆ ಬೇರೆ ರಾಜ್ಯದವರೆಲ್ಲ UAEನಲ್ಲಿ US ಅಲ್ಲೆಲ್ಲ ದುಡಿತಾ ಇದ್ದಾರೆ. ಅವರ ದುಡಿಮೆಯ ಪ್ರತಿಫಲ ಬರುತ್ತಲ್ಲ, ಅದನ್ನೆಲ್ಲ ಇಲ್ಲಿಗೆ ಆ್ಯಡ್ ಮಾಡಲ್ಲ, ಅದನ್ನು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಆ್ಯಡ್ ಮಾಡ್ತೀವಿ. ಇದು ಬಾರ್ಡ್ರ್ ಒಳಗಡೆಗೆ ಮಾತ್ರ ಸಂಬಂಧಪಡುತ್ತೆ. ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು 4.19 ಟ್ರಿಲಿಯನ್ ಆ್ಯಸ್ ಪರ್ ಪ್ರೆಡಿಕ್ಟೆಡ್ ಬೈ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳುವಂಥದ್ದು, ನಾವು ಹೇಳೋದಲ್ಲ. 4.19 ಟ್ರಿಲಿಯನ್ ಇದೆ ಅಂತ. ನಮ್ಮ ಸರ್ಕಾರದ್ದು ಅಂದರೆ ಭಾರತ ಸರ್ಕಾರದ ಡ್ರೀಮ್ ಏನು ಅಂದರೆ 2019 ಇಂಡಿಪೆಂಡೆನ್ಸ್ ಸ್ಪೀಚ್, ಈಗ 2025 ಇಂಡಿಪೆಂಡೆನ್ಸ್ ಸ್ಪೀಚಲ್ಲಿ GST ರಿಫಾರ್ಮ್ಸ್ ಅನ್ನೋದೇ ದೊಡ್ಡ ಸುದ್ದಿ ಮೋದಿಜಿಯವರು ಮಾತಾಡಿದ್ದು. 19ರಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು ಅವರು, ನಾವು 2025ರ ಒಳಗಾಗಿ 5 ಟ್ರಿಲಿಯನ್ ಎಕಾನಮಿ ಮಾಡ್ಕೋತೀವಿ ಇಂಡಿಯಾನ ಅಂತ. ಅವಾಗಿನ್ನೂ 2.3 ಸಮಥಿಂಗ್ ಇತ್ತು. 5 ಟ್ರಿಲಿಯನ್ ಎಕಾನಮಿ ಡ್ರೀಮನ್ನು ಅವರು ಡಿಕ್ಲೇರ್ ಮಾಡಿರ್ತಾರೆ. ಬಟ್ ಅಂಟಿಲ್ ನಾವು ಆಗಿಲ್ಲ, ಹತ್ತತ್ರ ಬಂದೀವಿ, 4.2ವರೆಗೂ ಬಂದಿದ್ದೀವಿ. ಇನ್ನೂ 0.8 ಇದೆ. ಹೆಚ್ಚು ಕಡಿಮೆ ಅದನ್ನು 27-28 ಇನ್ನೊಂದು 2 ವರ್ಷದಲ್ಲಿ ಅಚೀವ್ ಮಾಡ್ಬೋದು ಅಂತ ಈಗಿನ ಗ್ರೋತ್ ರೇಟಲ್ಲೇ ಹೋದರೆ. ಬಟ್ ಇದು ನಮ್ಮ ಇಂಡಿಯನ್ ಡ್ರೀಮ್, ಇದು 5 ಟ್ರಿಲಿಯನ್ ಎಕಾನಮಿ ಮಾಡ್ಕೋಬೇಕು ಅಂತ. ಅಂದರೆ ಅಷ್ಟು ದೊಡ್ಡ ಬೃಹತ್ ಆರ್ಥಿಕತೆ ಆಗಬೇಕು. 5 ಟ್ರಿಲಿಯನ್ ಎಕಾನಮಿ ಭಾಷಣ ಎಲ್ಲ ಕೇಳಿದ್ರೆ ನಮಗೆ ಅನ್ನಿಸ್ತು ದೊಡ್ಡದು ಅದು 5 ಟ್ರಿಲಿಯನ್ ಅಂತ. ಅದಾದಮೇಲೆ ನಾವು ಹುಡ್ಕೊಂಡು ಹೋದ್ವಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳು ಬೇಸಲ್ಲೆಲ್ಲ. ಆವಾಗ ಗೊತ್ತಾಗಿದ್ದು GDP ಬೈ ಕಂಟ್ರೀಸ್, ಬೇರೆ ಬೇರೆ ದೇಶಗಳಲ್ಲಿ ಯಾವ ಸ್ಥಿತಿ ಇದೆ ಅಂತ. ಅಮೇರಿಕಾ ಎಂಬ ಅಮೇರಿಕಾ ದೇಶದ GDP ಈಸ್ 30 ಟ್ರಿಲಿಯನ್ ಡಾಲರ್ ಇದೆ. 30 ಟ್ರಿಲಿಯನ್ ಡಾಲರ್ ಎಕಾನಮಿ ಅಮೇರಿಕದಿದೆ. 30 ಮೀನ್ಸ್ ನಾವು 5 ಆದರೂ ಇಂಟು 6, 6 ಟೈಮ್ಸ್ ಇಂಡಿಯನ್ ಎಕಾನಮಿಯ 6ರಷ್ಟು ಎಕಾನಮಿ ಆಲ್ರೆಡಿ ಇದೆ
ಅಮೇರಿಕದ್ದು. ದ್ಯಾಟ್ ಇಸ್ ವೈ ಅಮೇರಿಕವನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ. ಯಾರೋ ಟ್ರಂಪು ಒಂಥರ ಮ್ಯಾಡ್ ಥರ ಆಡ್ತಾರೆ, ಅವ್ರನ್ನ ಟೀಕ್ಸ್ಬೋದು. ಬಟ್ ಅಮೇರಿಕ ಬಿಲ್ಡ್ ಮಾಡಿರುವ ಆ ದೇಶದ ಸ್ಟೇಟಸ್ ಇದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಬರಲ್ಲ. ಬಿಕಾಸ್ $30 ಟ್ರಿಲಿಯನ್ ಎಕಾನಮಿ ಇದೆ. ಚೀನಾನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಅಮೇರಿಕ ನಮ್ಮ ಜೊತೆ ಒಂದು ಸ್ವಲ್ಪ ಮುನಿಸು ಮಾಡ್ಕೋತಾ ಇದ್ದಂಗೆ ಇಮ್ಮಿಡಿಯೇಟ್ ನಮ್ಮ ಬಿಸ್ನೆಸ್ ಟಾರ್ಗೆಟ್ಟೇ ಮೋದಿಜಿಯವ್ರು ವಿತಿನ್ ಎ ಮಂತ್ ಹೋಗಿರೋದು ಚೀನಾಗೆ. ಬಿಕಾಸ್ 20 19.23 ಮೀನ್ಸ್ 20 ಟ್ರಿಲಿಯನ್ ಎಕಾನಮಿ ಇದೆ. ನಮಗಿಂತ 4ರಷ್ಟು ಈಗಿರುವುದನ್ನು ಹೋಲಿಸ್ಕೊಂಡ್ರೆ 5 ಪಟ್ಟು ದೊಡ್ಡ ಎಕಾನಮಿ ಇದೆ ಚೀನಾದು. ನಮಗಿಂತ ಮತ್ತೊಂದು ದೊಡ್ಡದು ಅಂದರೆ ಜರ್ಮನಿ 4.74 ಇದೆ, 4.74ರಷ್ಟು. ಇದು ಭಾಳ ದೊಡ್ಡದೇನಲ್ಲ, ಲಿಟ್ಲ್ ಬಿಟ್ ದೊಡ್ಡದಿದೆ. 4ನೇ ರ್ಯಾಂಕಲ್ಲಿದೆ 4.19 ಇಂಡಿಯಾ. ಈ ವರ್ಷ ನಾವು ಮಾಡಿರೋ ಸಾಧನೆ ಅಂದರೆ ಜಪಾನನ್ನು ಓವರ್ಟೇಕ್ ಮಾಡ್ಕೊಂಬಂದಿದ್ವಿ. 4.18 ಆಗಿದೆ ಅದು, ಬಿಕಾಸ್ ಅದು ಗ್ರೋತ್ ರೇಟ್ ಕಡಿಮೆ ಇದೆ ಜಪಾನ್ದೀಗ. ಈಗ ನಾವು 4th ರ್ಯಾಂಕಲ್ಲಿದ್ದೀವಿ. GDPನಲ್ಲಿ ನಮ್ಮ ರ್ಯಾಂಕ್ ಈಗ 4th ಆಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ವಿತ್ $4.19 ಟ್ರಿಲಿಯನ್ ಜೊತೆಗೆ ನಮಗಿಂತ ದೊಡ್ಡವರು ಜರ್ಮನಿ 4.74, ಚೀನಾ 19.23, ಅಮೇರಿಕಾ 30.51 ಟ್ರಿಲಿಯನ್ ಇದೆ ಅನ್ನೋದು. ನಮಗಿಂತ ಹಿಂದೆ ಜಪಾನ್ ನಂತರ UK ಇದೆ, ಫ್ರಾನ್ಸ್ ಇದೆ, ಆ್ಯಂಡ್ ದೆನ್ ಇಟಲಿ, ಕೆನಡಾ, ಬ್ರೆಜಿಲ್ ಇದ್ದಾವೆ. ಓಕೆ, ನೆಕ್ಸ್ಟ್ ಬರೋಣ ಸ್ನೇಹಿತರೆ, ನಾಮಿನಲ್ ಜಿ ಡಿ ಪಿ. ಇದನ್ನು ಅದೇ ಚಿತ್ರನ ಇಲ್ಲಿ ದೊಡ್ಡದಾಗಿ ಕಾಣಲಿಲ್ಲ ಇನ್ನೂ ಒಂದು ನೋಡ್ಕೋಬೋದು ಅಂತ. 30.51, 19.23, 4.74, $4.19 ಟ್ರಿಲಿಯನ್ ನಮ್ಮದಿದೆ. ನಮ್ಮ ನಂತರ ಜಪಾನ್ ಇದೆ. 4ನೇ ರ್ಯಾಂಕಲ್ಲಿದ್ದೀವಿ ಭಾರತದ GDP ಅಂದರೆ ಟೋಟಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಕ್ಸ್ಟ್ ಬರೋಣ ಗ್ರೋತ್ ರೇಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಗ್ರೋತ್ ರೇಟ್ ಅಂದರೆ ಸಿಂಪಲ್, ಇದು ಅರ್ಥ ಮಾಡಿಕೊಡ್ರಿ. GDP ಬೇರೆ, ಟೋಟಲ್ ಜಿ ಡಿ ಪಿಯ ಬೆಳವಣಿಗೆ ದರ ಬೇರೆ. ಬೆಳವಣಿಗೆ ದರ ಏನಿದು? ಬೆಳವಣಿಗೆ ದರ ಸಿಂಪ್ಲಿ ಈ ವರ್ಷ ನಾನು 10 ಲಕ್ಷ ಸಂಬಳ ತಗೋತೀನಿ ಅಂತ ಇಟ್ಕೊಳ್ರಿ. ನನ್ನ ಸ್ಯಾಲ್ರಿ 10 lakh. ದಿಸ್ ಈಸ್ ಮೈ GDP ಅಂದ್ಕೊಳ್ಳೋಣ, ನಂದು ಪರ್ಸ್ನಲ್ GDP. ಮಂಜುನಾಥನ PGDP, ಪರ್ಸ್ನಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ಕೊಂಡ್ರೆ 10 ಲಕ್ಷ ರೂಪಾಯಿ. ನಾನು ಮುಂದಿನ ವರ್ಷ 10 ಲಕ್ಷನೇ ಇದ್ದರೆ ನಂದೇನು ಗ್ರೋತ್ ಆಗಲಿಲ್ಲ ಅಂತ. ಮುಂದಿನ ವರ್ಷನೂ 10 ಲಕ್ಷ ಇರುತ್ತೆ. ಬಟ್ ನಿಮಗೆ ಗೊತ್ತು, ಯಾವುದೇ ಉದ್ಯಮ ಕ್ಷೇತ್ರದಲ್ಲಿ ಮುಂದಿನ ವರ್ಷ ಇನ್ನು ಹೆಚ್ಚು ಗಳಿಸಬೇಕು ಅನ್ನೋ ಪ್ರಯತ್ನ ಆಗ್ತಿರೋದು. ದಟ್ಸ್ ರೀಸನ್ ಭಾರತ ಹೋದ ವರ್ಷ ಈ ಮಂಜುನಾಥ್ ಆದರೆ 10 ಲಕ್ಷ ಇದ್ದವರು 10.5 ಲಕ್ಷಕ್ಕೆ ಹೋದರೆ 10.5 ಲಕ್ಷಕ್ಕೆ ಹೋದರೆ ನನ್ನ ಗ್ರೋತ್ ರೇಟ್ ಎಷ್ಟಿರುತ್ತೆ ಅಂದರೆ 5% ಇರುತ್ತೆ. 5% ಗ್ರೋತ್ ರೇಟ್. 10.5 ಲಕ್ಷ ದುಡಿದೆ ಅಂದರೆ 5% ಬೆಳವಣಿಗೆ ಆಗಿದ್ದೀನಿ ಅಂತ. 11 ಲಕ್ಷಕ್ಕೆ ಹೋದೆ ಅಂದರೆ 11 ಲಕ್ಷಕ್ಕೆ ಹೋದರೆ 10% ಗ್ರೋತ್ ಆಗಿದ್ದೀನಿ ಅಂತ ಅರ್ಥ. 12 ಲಕ್ಷಕ್ಕೆ ಹೋದರೆ 20% ಗ್ರೋತ್ ಆಗಿದ್ದೀನಿ ಅಂತ ಅರ್ಥ. ಹಾಗೆಲ್ಲ ಇಂಪಾಸಿಬಲ್. ಅಂದರೆ 10 ಲಕ್ಷ ಇದ್ದರು 12 ಲಕ್ಷ ಆಗೋದು, ಇವೆಲ್ಲ ಬಿಸ್ನೆಸ್ ಕ್ಷೇತ್ರದಲ್ಲಿ ಆಗ್ಬೋದು. ನಾರ್ಮಲ್ಲಾಗಿ ಬ್ರಾಡರ್ ಸೆಕ್ಟರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲ್ರಿ ಮ್ಯಾಕ್ಸಿಮಮ್ 10% to 12% ರೈಸ್ ಆಗ್ಬೋದು. ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್, ಅಷ್ಟಾಗೋದು ಕಷ್ಟ. ಐ ಥಿಂಕ್ 2 ಸರಿ ಕೊಡ್ತಾರೆ 8% ಗ್ರೋತ್ ಆಗ್ತಿರತ್ತೆ. ಹೀಗೆ ಗ್ರೋತ್ ಅಂದರೆ ಈ ಥರ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಎಷ್ಟು ಬೆಳೀತು ಅಂತ. ಭಾರತದ ಬೆಳವಣಿಗೆ ದರ ಪ್ರೆಡಿಕ್ಟ್ ಮಾಡೋದು IMF 6.5 ಇದೆ ಅಂತ. ಅಂದರೆ ಜಗತ್ತಿನ ಟಾಪ್ ಗ್ರೋತ್ ಒಳಗಡೆ ಇಂಡಿಯಾ ಈಗ ಫಸ್ಟ್ ಇರೋಂಥದ್ದು. ಚೈನಾ ಆಲ್ರೆಡಿ ಅದು ಸ್ಯಾಚುರೇಷನ್ ಉತ್ತುಂಗಕ್ಕೆ ಮುಟ್ಟಿರೋದ್ರಿಂದ ಚೈನಾದ ಗ್ರೋತ್ ರೇಟು 4% ಇದೆ. ಅಂದರೆ 4% ಅದರ ಗ್ರೋತ್ ರೇಟ್. ಅಮೇರಿಕದು 1.08 ಇದೆ, ಜಸ್ಟ್ 2%ಗಿಂತ ಕಡಿಮೆ. ಜರ್ಮನಿ ನಾವು ನೋಡಿರಿ, ಜರ್ಮನಿನ ಓವರ್ಟೇಕ್ ಮಾಡೋ ಕಾನ್ಫಿಡೆಂಟ್ ಇದೆ. ಯಾಕೆ ಅಂದರೆ ಗ್ರೋತ್ ರೇಟೇ ಇಲ್ಲ ಅಲ್ಲಿ. ಸಮ್ ಕ್ವಾರ್ಟರ್ಲಿ ಮೈನಸ್ ಹೋಗ್ತಾ ಇದೆ. ಅಂದರೆ ಹಿಂದಿದ್ದಕ್ಕಿಂತ ಕಡಿಮೆ ಉತ್ಪಾದನೆ ಮಾಡಲಾಗ್ತಾ ಇದೆ ಜರ್ಮನಿನಲ್ಲಿ. ಜಪಾನ್ ಕೂಡ 0.6 ಕಡಿಮೆ ಗ್ರೋತ್ ರೇಟ್ ಇದೆ. ಯಾಕಿದು? ಅವೆಲ್ಲ ಟಾಪ್ ಕಂಟ್ರಿಗಳಲ್ಲಿ ಗ್ರೋತ್ ರೇಟ್ ಇಲ್ಲ, ನಮ್ಮ ಯಾಕೆ ಗ್ರೋತ್ ರೇಟ್ ಇದೆ? ಸಿಂಪಲ್ ಇಷ್ಟೇ ಇದು. ಈಗ ಭಾರತ ದೇಶದಲ್ಲಿ ಬಡವರಿದ್ದಾರೆ, ಮನೆಗಳಿಲ್ಲ, ರಸ್ತೆಗಳಿಲ್ಲ, ಬ್ರಿಡ್ಜ್ಗಳಿಲ್ಲ. ಇವನ್ನೆಲ್ಲ ಕಟ್ಟೋದಕ್ಕೆ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ. ಕಟ್ಟುವಂಥದ್ದು ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ಇಂಪ್ರೂವ್ ಆಗುತ್ತೆ. ಕನ್ಸ್ಟ್ರಕ್ಷನ್ ವರ್ಕ್ ಇಂಪ್ರೂವ್ ಆಯ್ತು ಅಂದರೆ ಗ್ರೋತ್ ಮಾಡೋಕ್ಕಿರತ್ತೆ. ಅಮೇರಿಕದ್ದು ಏನಾಗಿದೆ ಅಂದರೆ ಆಲ್ರೆಡಿ ಆ ಎಲ್ಲ ರೋಡು ಮಾಡೋಗಿದೆ, ಎಲ್ಲ ಬಿಲ್ಡಿಂಗ್ ಕಟ್ಟಾಗಿದೆ, ಎಲ್ಲ ಬ್ರಿಡ್ಜ್ ಕಟ್ಟಾಗಿದೆ, ಇನ್ನೇನು ಕಟ್ಟೋದು ಉಳಿದಿರಲ್ಲ. ಕನ್ಸ್ಟ್ರಕ್ಷನ್ ವರ್ಕ್ ಸ್ಲೋ, ಬೇರೆ ಬೇರೆ ವರ್ಕ್ ಸ್ಲೋ, ಎಲ್ಲ ಸ್ಲೋ. ಆವಾಗ ಆಟೋಮೆಟಿಕ್ಲಿ ಈ ಗ್ರೋತ್ ರೇಟ್ ಕಡಿಮೆ ಇರುತ್ತೆ. ಗ್ರೋತ್ ರೇಟ್ ಜಾಸ್ತಿ ಇರೋದು ಮಾಮೂಲಿ ಯಾವಾಗಲೂ
ಈ ಹಿಂದುಳಿದ ದೇಶಗಳಲ್ಲೇ ಮುಂದೆ ಬರೋದಕ್ಕೆ ಸಾಧ್ಯ ಇರುತ್ತೆ. ಮುಂದುವರೆದ ದೇಶಗಳು ಒಂದು ಸ್ಯಾಚುರೇಷನ್ ಪೀರಿಯಡ್, ಉತ್ತುಂಗ ಮುಟ್ಟೋದಾದಮೇಲೆ ಅವರು ಗ್ರೋತ್ ಮಾಡೋಂಥದ್ದು ಇರಲ್ಲ. ಈಗ ಸಿಂಪ್ಲಿ ನಾವೆಲ್ಲ ಬಡವ್ರ ಮನೆ ಇದ್ವಿ, ಏನೂ ಇರಲ್ಲ ನಮ್ಮ ಮನೆಗಳಲ್ಲಿ, ನಥಿಂಗ್, ಪಾತ್ರೆಗಳು ಅಷ್ಟಿಷ್ಟು ಬಿಟ್ಟರೆ. ಟಿ ವಿ ತರ್ತೀವಿ, ಗ್ರೋತ್. ಫ್ರಿಜ್ ತರ್ತೀವಿ, ಗ್ರೋತ್. ವಾಷಿಂಗ್ ಮಿಷಿನ್ ತರ್ತೀವಿ, ಗ್ರೋತ್. ಹಿಂಗೆಲ್ಲ ತಂದ್ವಿ. ಒಂದು 10 ವರ್ಷಕ್ಕೆ ಇವೆಲ್ಲ ತಂದಾದ ಮೇಲೆ ಹೆಚ್ಚು ಕಡಿಮೆ ಆವಾಗ ವರ್ಷಕ್ಕೆ ನಮ್ಮ ಸ್ಯಾಲ್ರಿನಷ್ಟು ನಾವು ಗ್ರೋತ್ಗೆ ಬಳಸ್ತಾ ಇದ್ವಿ. ಈಗ ನಾವು ಕುತ್ಕೊಂಡು ಯೋಚನೆ ಮಾಡ್ತೀವಿ, ಏನು ತರಬೇಕು, ಏನಿಲ್ಲ, ಟಿ ವಿ ಇದೆಯಾ, ಇದೆ, ವಾಷಿಂಗ್ ಮಿಷಿನ್ ಇದೆ, ಇದೆಲ್ಲ ಇದೆ, ಮತ್ತು ಇನ್ನೇನು ತರೋದು ಉಳಿತು. ಆವಾಗ ಗ್ರೋತ್ ಆಗೋದು ಕಡಿಮೆ ಆಗುತ್ತೆ. ದಿಸ್ ಈಸ್ ಗ್ರೋತ್ ಡಿಕ್ಲೈನ್ಗೆ ಕಾರಣ ಇಷ್ಟೇ. ಆಲ್ರೆಡಿ ಅಲ್ಲಿ ಪ್ರೋಗ್ರೆಸ್ ಮುಗಿದೋಗಿದೆ, ಒಂದು ಹಂತಕ್ಕೆ ರೀಚ್ ಆಗಿದೆ ಅನ್ನೋದು. ಆದರೂ ಕೂಡ ಬೇರೆ ಬೇರೆ ಮೂಲಗಳಿಂದ ಗ್ರೋತ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಒಂದು ವೇನಲ್ಲಿ. ಅನದರ್ ವೇ ಇಸ್ ದೇರ್. ಅಮೇರಿಕಾದ ಗ್ರೋತ್ ರೇಟು ಎಷ್ಟಿದೆ ನಮಗೆ? 2% ಇದೆ. 2% ಗ್ರೋತ್ ರೇಟ್ ಅಂದರೆ 30ಕ್ಕೆ 2% ಅಂತ ಇಟ್ಕೊಳ್ರಿ. ಅದರ ಸೈಜ್ ಎಷ್ಟಾಗತ್ತೆ? ನಮ್ಮದು 4ಕ್ಕೆ 6%. 4 ಲಕ್ಷ ರೂಪಾಯಿಗೆ 6% ಅಂದರೆ 24,000 ಆಗತ್ತೆ. 4 ಲಕ್ಷ ರೂಪಾಯಿ ಇಟ್ಕೊಳ್ರಿ, 24,000 ಆಗತ್ತೆ. 30 ಲಕ್ಷಕ್ಕೆ 2% ಅಂದರೆ 6 ಲಕ್ಷ ಆಗುತ್ತೆ. 60,000 ಆಗುತ್ತೆ, 60,000 ಆಗುತ್ತೆ. ಅಂದರೆ ಅವು ಗ್ರೋತ್ ಇದೆ, ಆಲ್ರೆಡಿ ಅವು ಗ್ರೋತ್ ಸೈಜ್ ದೊಡ್ಡದಿರೋದ್ರಿಂದ ಗ್ರೋತ್ ರೇಟ್ ನಮಗೆ ಕಡಿಮೆಯಾಗಿ ಕಾಣ್ತಾ ಇರತ್ತೆ. ಇದು 2 ಕಾರಣಕ್ಕೆ ಗ್ರೋತ್ ರೇಟನ್ನು ಪ್ರೆಡಿಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, GDP ರೈಸಿಂಗ್ ಚಾರ್ಟ್. ಇದು ಹೊಸದಾಗಿ PIBದು ರೀಸೆಂಟ್ ಈ ವೀಕಲ್ಲಿ ಬಂದಿರೋಂಥದ್ದು. ಇದು ಹೊಸದಾಗಿ ಮತ್ತೆ IMFನವರು ಕೊಟ್ಟಿದ್ದಾರೆ. ಭಾರತದ ಈ ಕ್ವಾರ್ಟ್ರಲ್ಲಿ, ಹೊಸ ಕ್ವಾರ್ಟರ್ 25-26ನ ಏಪ್ರಿಲ್ ಜೂನ್, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಲೆಕ್ಕದಲ್ಲಿ ಕೊಡ್ತಾರೆ ಇವರು. ಏಪ್ರಿಲ್ ಜೂನ್ ಕ್ವಾರ್ಟರ್ದು 7.8 ಗ್ರೋತ್ ರೇಟ್ ಇದೆ. ಅಂದರೆ ಹೆಚ್ಚು ಫಾಸ್ಟಾಗಿ ಗ್ರೋತ್ ಆಗ್ತಿದೆ ಇಂಡಿಯನ್ ಎಕಾನಮಿ ಅನ್ನೋದಕ್ಕೆ ಭಾರತ ಸರ್ಕಾರ ತೋರಿಸ್ತಾ ಇರೋದು. 6.5ಗಿಂತಲೂ ನಾವು ವೇಗದಲ್ಲಿ ಹೋಗ್ತಾ ಇದ್ದೀವಿ. 1 ಕ್ವಾರ್ಟರ್ದಿದು ಗ್ರೋತ್ ರೇಟ್ ಬೈ ಕಂಟ್ರೀಸ್ ಬಂದಾಗ ಇಂಡಿಯಾದ ಗ್ರೋತ್ ರೇಟ್ ನೋಡ್ರಿ 7.8 ತೋರಿಸ್ತಾ ಇದೆ ಈಗ ಪ್ರೆಸೆಂಟ್ ಈ ಕ್ವಾರ್ಟರ್ದು ಏಪ್ರಿಲ್ ಜೂನ್ದು 7.8. ಚೀನಾದು 5.2, ಇಂಡೋನೇಷಿಯಾ 5.1, USA ನೋಡ್ರಿ 2.1. ಭಾರತದ ಗ್ರೋತ್ ರೇಟ್ ಜಗತ್ತಿನಲ್ಲೇ ಫಾಸ್ಟೆಸ್ಟ್ ಇರೋದ್ರಿಂದ ನಾವು 3rd ರ್ಯಾಂಕ್ ಬರೋದಕ್ಕೆ ಭಾಳ ಏನು ಇಲ್ಲ. ಈಗ ಅಮೇರಿಕಾ, ಚೀನಾ ನೆಕ್ಸ್ಟ್ 3ನೇ ಪ್ಲೇಸ್ಗೆ ನಾವು ಬರೋದು ವಿತಿನ್ 4-5 ಇಯರಲ್ಲಿ ರೀಚ್ ಆಗಿಬಿಡ್ತೀವಿ. ಆ ನಂತರದ್ದು ಇರೋದು ನಮ್ಮದು ಚಾಲೆಂಜ್. ಓಕೆ, ನೆಕ್ಸ್ಟ್ ಬರೋಣ. ಗ್ರೋತ್ ರೇಟಿಗೆ ಬಂದಾಗ ಬೆಳವಣಿಗೆ ಹೆಚ್ಚಿರುವ ದೇಶಗಳು ಇಲ್ಲಿ ನೋಡ್ಬೋದು ನೀವು. ಎಲ್ಲಿ ಡಾರ್ಕ್ ಬ್ಲೂ ಹೆಚ್ಚಾಗಿ ಕಾಣುತ್ತೋ, ಡಾರ್ಕ್ ಬ್ಲೂ, ಅವೆಲ್ಲ ಗ್ರೋವಿಂಗ್ ಅಂದರೆ ಅಭಿವೃದ್ಧಿ ಹೊಂದುತ್ತಿರೋ ಡೆವಲಪಿಂಗ್ ನೇಷನ್ಗಳು. ಅಲ್ಲೆಲ್ಲ ಕಡೆ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಅಮೇರಿಕಾ, ಯುರೋಪ್ ಖಂಡದಲ್ಲಿ ನೋಡ್ರಿ ಅಲ್ಲಿ ಗ್ರೋತ್ ರೇಟ್ ಕಡಿಮೆ. ಯಾಕೆಂದರೆ ಆಲ್ರೆಡಿ ಡೆವಲಪ್ ಆಗೋಗಿದೆ ಅಂತ ಅರ್ಥ. ಈ ಕಾರಣವನ್ನು ತಿಳ್ಕೊಂಡಿರ್ಬೇಕು. ಓಕೆ, ದಿಸ್ ಅನ್ನೋದವ್ರು ನಿಮಗೆ ಹೆಚ್ಚುವರಿಗಾಗಿ ಒಂದು ಚಾರ್ಟ್ ಕೂಡ ಇಲ್ಲಿ ನೀಡಲಾಗಿದೆ, ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೋಬೋದು. ನೆಕ್ಸ್ಟು PPP, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಕೊಳ್ಳುವ ಸಾಮರ್ಥ್ಯ ಅಂತ ಕರಿತೀವಿ. ಕೊಳ್ಳುವ ಸಾಮರ್ಥ್ಯವನ್ನು ನಾವು ಅನಾಲಿಸಿಸ್ ಮಾಡೋಕ್ಕೆ ಬಂದಾಗ ನೋಡ್ರಿ, ಚೀನಾ ಫಸ್ಟ್ ಪ್ಲೇಸಿಗೆ ಬರುತ್ತೆ. ಚೈನಾ ಇಸ್ ದ ಫಸ್ಟ್ ಬಿಕಾಸ್ ಚೈನೀಸ್ ಪಾಪ್ಯುಲೇಷನ್ ಇಸ್ 140 crore, 140 ಕೋಟಿ ಜನರ ದೇಶ ಆಗಿರೋ ಕಾರಣಕ್ಕೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಲ್ಲಿ ಚೀನಾ ನಂಬರ್ 1 ಬರುತ್ತೆ. ಅಮೇರಿಕಾ ನಂಬರ್ 2 ಬರುತ್ತೆ, USA, ಬಿಕಾಸ್ ಅಮೇರಿಕಾದ ಪಾಪ್ಯುಲೇಷನ್ 30 ಕೋಟಿ ಮಾತ್ರ, 30 crore ಪ್ಲಸ್ ಇದೆ. ಇಂಡಿಯಾ ಜರ್ಮನಿನ ಓವರ್ಟೇಕ್ ಮಾಡಿಕೊಂಡು ನಾವು 3ನೇ ಪ್ಲೇಸಿಗೆ ಬರ್ತೀವಿ. ಇಂಡಿಯಾ ಈಸ್ ಅ 3rd ಪ್ಲೇಸ್ ಇನ್ ದ ಪರ್ಚೇಸಿಂಗ್ ಪವರ್ ಒಳಗಡೆ, PPP ಒಳಗಡೆ, ಬಿಕಾಸ್ ನಮ್ಮದು ಕೂಡ 140 crore ಪ್ಲಸ್ ಕೋಟಿ ಪ್ಲಸ್ ಜನಸಂಖ್ಯೆ ಇರುವಂಥ ದೇಶ. ಹಾಗಾಗಿ ಕೊಳ್ಳುವ ಶಕ್ತಿಯ ಆಧಾರಿತವಾಗಿ GDP ಬಾರ್ PPP ಮಾಡಿಕೊಂಡು ತುಂಬ ಕ್ಯಾಲ್ಕುಲೇಷನ್ ಇರುತ್ತಿದ್ದೆಲ್ಲ ತರೋದಕ್ಕೆ. ನಿಮಗೆ ಇಷ್ಟು ಸಿಂಪಲ್ ಸಾಕು. GDPನಲ್ಲಿ ಫಸ್ಟ್ ಅಮೇರಿಕಾ, ಸೆಕೆಂಡ್ ಚೈನಾ, 3rd ಜರ್ಮನಿ, 4th ಇಂಡಿಯಾ. PPPಗೆ ಬಂದಾಗ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿಗೆ ಬಂದಾಗ ಚೈನಾ ಇಸ್ ದ ಫಸ್ಟ್, USA ಇಸ್ ದ ಸೆಕೆಂಡ್, ಇಂಡಿಯಾ ಇಸ್ ದ 3rd, ರಷ್ಯಾ 4th, ಜಪಾನ್ 5, ಜರ್ಮನಿ 6th ಪ್ಲೇಸಲ್ಲಿದೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. GDP ಪರ್ ಕ್ಯಾಪಿಟಾಗೆ ಬಂದಾಗ, ಪರ್ ಕ್ಯಾಪಿಟಾ ಅಂದರೆ ಅದನ್ನು ಜನರಿಗೆ ಡಿವೈಡ್ ಮಾಡಿದಾಗ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? 140 ಕೋಟಿ, 144th ರ್ಯಾಂಕ್. ಇರೋದೇ 193 ದೇಶಗಳಿದ್ದಾವೆ. 193 ದೇಶದಲ್ಲಿ ನಮ್ಮ ರ್ಯಾಂಕು 144ನೇ ರ್ಯಾಂಕ್ ಆಗಿರುತ್ತೆ. ಪರ್ಚೇಸಿಂಗ್ ಪವರ್ ಪರ್ ಕ್ಯಾಪಿಟಾಗೆ ಬಂದಾಗ, ಪರ್ ಕ್ಯಾಪಿಟಾ ಅಂದರೆ ಮತ್ತು ವ್ಯಕ್ತಿಗತವಾಗಿ ಬಂದಾಗ ಅದು ಕೂಡ ತುಂಬ ಕೆಳಗಿದೆ, 127ನೇ ರ್ಯಾಂಕ್ ಇದೆ. ಟೋಟಲ್ ಇಂಡಿಯಾದಲ್ಲಿ ನಾವು ಗ್ರೋತ್ ರೇಟ್ ತುಂಬ ತೋರಿಸ್ತೀವಿ, 3rd ರ್ಯಾಂಕ್ 4th ರ್ಯಾಂಕ್ ಅಂತ ಇಲ್ಲ. PPPನಲ್ಲಿ 3rd, GDPನಲ್ಲಿ 4th ಅಂತ. ಇಂಡಿವಿಜುವಲ್ ಬಂದಾಗ
ತುಂಬ ಹಿಂದೋಗ್ತೀವಿ. GDP ಒಟ್ಟುನಲ್ಲಿ ಬಂದಾಗ 4th ರ್ಯಾಂಕ್ ಇದೆ. ಅದೇ ಪರ್ ಕ್ಯಾಪಿಟ ಬಂದಾಗ 144 ಇದೆ. PPP ಟೋಟಲಿಗೆ ಬಂದಾಗ 3rd ರ್ಯಾಂಕ್ ಇದೆ. ವ್ಯಕ್ತಿಗತ ಬಂದಾಗ 127 ಇದೆ. ಇದು ಭಾರತದಲ್ಲಿ ಆದಾಯ ಅಸಮಾನತೆಯ ದ್ಯೋತಕ. ನೋಡಿರ್ಬೋದು, ಒಬ್ಬ ವ್ಯಕ್ತಿ ತನ್ನ ಮಗನ ಮದುವೆನ 10,000 ಕೋಟಿಯಲ್ಲಿ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿನೂ ಅದೇ ವರ್ಷ ತನ್ನ ಮಗನ ಮದುವೆ 10,000 ಕೋಟಿಯಲ್ಲಿ ಮಾಡ್ತಾನೆ. ಅವನು ಬೇರೆ ಥರದಲ್ಲಿ ಮಾಡಿದ್ರೆ, ಇವರು ಬೇರೆ ಥರದಲ್ಲಿ ಮಾಡಿದ್ರು. ಒಂದು ಮದುವೆ 10,000 ಕೋಟಿಯಲ್ಲಿ ಮಾಡ್ತಾರೆ ಅಂತ ಅಂದರೆ ಹೌ ಮಚ್ ದೇ ಹ್ಯಾವ್ ಮನಿ. ಅಂದರೆ ಸಂಪತ್ತು ಕೆಲವ್ರ ಕಡೆ ಕ್ರೋಢೀಕೃತ ಆಗಿದೆ. ಹಾಗಾಗಿ ಗ್ರಾಸ್ ಒಳಗೆ ಬಂದಾಗ ಒಂದು ದೊಡ್ಡ ನಂಬರ್ ಕಾಣ್ತಾ ಇದ್ದೀವಿ. ಅದನ್ನು ಡಿಸ್ಟ್ರಿಬ್ಯೂಷನ್ ಲೆವೆಲ್ಗೆ ಬಂದಾಗ ನಮ್ಮಲ್ಲಿ ಆದಾಯ ಅಸಮಾನವಾಗಿ ಹಂಚಿಕೆ ಆಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ, ಇದು ಭಾಳ ಎಕ್ಸಾಮಲ್ಲಿ ಮಾಮೂಲಿ ಕೇಳ್ತಾ ಇರ್ತಾರೆ. ಮಾನವ ಅಭಿವೃದ್ಧಿ ಸೂಚ್ಯಂಕ, ಓಕೆ. ಇದನ್ನು ಅಭಿವೃದ್ಧಿಪಡಿಸಿದವರು ಮೆಹಬೂಬುಲ್ಲಕ್ ಪಾಕಿಸ್ತಾನ, ಗುಸ್ತಾವ್ ರ್ಯಾನಿಸ್ ಯಾಲೆ ಯೂನಿವರ್ಸಿಟಿಯವರು, ಮೆಗ್ನಾಥ್ ಸಹಾಯ್ ಅಂತ ಕರಿತೀವಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಇವರೆಲ್ಲ ಇದನ್ನು ಡೆವಲಪ್ ಮಾಡಿದರು. ಬಟ್ ಇದನ್ನು ಹೆಚ್ಚು ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಅದಕ್ಕೆ ದೊಡ್ಡ ಬ್ರ್ಯಾಂಡ್ ಅಂಬಾಸಡರ್ ಬೇಕು. ಬ್ರ್ಯಾಂಡ್ ಅಂಬಾಸಡರ್ ಸಿಕ್ಕೋರೆ ನೋಬೆಲ್ ಲಾರೆಟಿ ಆದಂಥ ಅಮರ್ತ್ಯ ಸೇನ್ ಅವರು ಸಿಗ್ತಾರೆ. ಇವರು ಅದನ್ನು ಹೆಚ್ಚು ಪ್ರಮೋಟ್ ಮಾಡಿದ್ರಿಂದಾಗಿ ಇದು ಜಗತ್ತಿನಾದ್ಯಂತ ಪಾಪ್ಯುಲರ್ ಆಯಿತು. ಆ್ಯಂಡ್ ದೆನ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮದ ವಿಶ್ವಸಂಸ್ಥೆ ಕಾರ್ಯಕ್ರಮದಲ್ಲೇ ಇದನ್ನ ಅಳವಡಿಸ್ಕೊಂಡು ಜಗತ್ತಿನಾದ್ಯಂತ ಮಾನವ ಅಭಿವೃದ್ಧಿ ಪತ್ತೆ ಮಾಡೋದು ಮಾಡ್ತಾರೆ. ಏನಂದರೆ GDP ಏನು ಮಾಡಿದ್ವಿ ನಾವು, ಹಣ ಎಷ್ಟಿದೆ, ಹಣ ಎಷ್ಟು ಗಳಿಸ್ತೀವಿ, ಹಣ ಎಷ್ಟು ಖರ್ಚು ಮಾಡ್ತೀವಿ, ವ್ಯಕ್ತಿಯಲ್ಲಿ ಎಷ್ಟು ಹಣ ಇದೆ ಎಲ್ಲ ಲೆಕ್ಕ ಹಾಕಿದ್ವಿ. ಹಣ ಒಂದೇ ಡೆವಲಪ್ಮೆಂಟ್ನ ಸೂಚ್ಯಂಕವಾ? ದುಡ್ಡಿರೋದು ಮಾತ್ರ ಅಭಿವೃದ್ಧಿ ಆಗಿದ್ದಾನೆ ಅಂತನಾ? ದುಡ್ಡು ಬಿಟ್ಟು ಬೇರೆ ಅಭಿವೃದ್ಧಿ ಹುಡ್ಕೊಂಡು ಹೋಗೋಣ ಅನ್ನೋ ಪ್ರಯತ್ನನೇ ಮಾನವ ಅಭಿವೃದ್ಧಿ. ಹಂಗಾರೆ ದುಡ್ಡು ಬಿಟ್ಟು ಇನ್ನೇನು ಅಭಿವೃದ್ಧಿ ಆಗಬೇಕು? ವೆರಿ ಇಂಪಾರ್ಟೆಂಟ್. 2010ಕ್ಕೂ ಮೊದಲು ಬೇರೆ ಥರ ಇತ್ತಿದ್ದು, 2010 ನಂತರ ಬೇರೆ ಥರ 2 ಸ್ಲ್ಯಾಬಲ್ಲಿ ಬಂದಿದೆ. ಇದು ಕೆಲವೊಂದು ಎಕ್ಸಾಮಲ್ಲಿ ಮರ್ಜಾಗಿ ಬಂದುಬಿಡುತ್ತೆ. ಬಟ್ ನಿಮಗೆ ಕ್ಲಾರಿಟಿ ಇರಲಿ, 2010ಗೂ ಮೊದಲು ಇದೇ HDIನ ನಿರೀಕ್ಷಿತ ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷ ಬದುಕ್ತಾರೆ, ಸರಾಸರಿ ಜೀವನ ಮಟ್ಟ ಅಂತ ಕರಿತೀವಿ. ಭಾರತದ ಸರಾಸರಿ ಜೀವನ ಮಟ್ಟ 69 to 70 ಇದೆ. ಈಗ 69ರಿಂದ 70 ವರ್ಷ ಬದುಕ್ತಾರೆ ಅಂತ. ಜಪಾನಲ್ಲಿ 85 ಮೇಲಿದೆ. ಅಂದರೆ ಒಂದು ದೇಶದ ವ್ಯಕ್ತಿಗಳು ಹೆಚ್ಚು ವರ್ಷ ಬದುಕೋದು ಕೂಡ ಇಂಪಾರ್ಟೆಂಟ್. ಬೇಗ ಅರ್ಲಿನಲ್ಲೇ ಸಾಯೋದು ಆ ದೇಶದ ಹ್ಯೂಮನ್ ಡೆವಲಪ್ಮೆಂಟ್ನ ಸೂಚ್ಯಂಕ ಅಲ್ಲ ಅದು ಅಂತ. ಸಾಕ್ಷರತೆ, ಲಿಟ್ರಸಿ, ಓದಕ್ಕೆ ಬರುತ್ತಾ ಮಾಡುತ್ತಾ, ಈ ಥರದಲ್ಲಿ ಸಾಕ್ಷರತೆ ಟೆಸ್ಟ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ತಲಾದಾಯ ಪರ್ ಕ್ಯಾಪಿಟ ಇನ್ಕಮ್, ಇದು 2010ಗೂ ಮೊದಲು ಇದಂಥ HDI ಸ್ಕೇಲ್. 10 ನಂತರ ಇದು ರಿವೈಸ್ ಮಾಡ್ತಾರೆ. ಜೀವಿತಾವಧಿ ಏನೂ ಚೇಂಜ್ ಆಗಿಲ್ಲ, ಜೀವಿತಾವಧಿ ಹಾಗೆ ಇಟ್ಕೋತಾರೆ. ಸಾಕ್ಷರತೆ ಬದಲಿಗೆ ಶೈಕ್ಷಣಿಕ ಮಟ್ಟ, ಎಜುಕೇಷನ್ ಲೆವೆಲ್ ಅಂತ ಚೇಂಜ್ ಮಾಡಿದ್ರು. ಅಂದರೆ ಈಗ HDI ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪ್ರೈಮರಿ ಓದಿದ್ದೀರಾ, ಹೈಸ್ಕೂಲ್ ಓದಿದ್ದೀರಾ, ಉನ್ನತ ಶಿಕ್ಷಣ ಪಡೆದಿದ್ದೀರಾ ಎಲ್ಲ ಡೀಟೇಲ್ಸ್ ತೊಗೋತಾರೆ. ಅಂದರೆ ಬರೀ ನನಗೆ ಹೆಸರು ಬರೆಯೋಕ್ಕೆ ಬಂದಿತ್ತು ನಾ ಸಾಕ್ಷರ ಅಂತ ಅಲ್ಲ, ನೀನು ಎಷ್ಟು ಓದಿದೀಯಾ ಅನ್ನೋದು. ಆ್ಯಂಡ್ ದೆನ್ ತಲಾದಾಯ ಬದಲಿಗೆ ಜೀವನ ಮಟ್ಟ. ತಲಾದಾಯ ಇನ್ಕಮ್ ಇದ್ರಾಗಲ್ಲ, ನಿಮ್ಮ ಲೈಫ್ ಹೇಗಿದೆ ಅಂತ, ಲೈಫ್ ಸ್ಟೈಲ್ ಹೇಗಿದೆ, ಜೀವನ ಮಟ್ಟ ಹೇಗಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ಇದು ಯಾವ ಥರದಲ್ಲಿದೆ. ಇವು ಮೂರನ್ನು ಆಧರಿಸಿ ಚೆಕ್ ಮಾಡ್ತಾರೆ. ಅಲ್ಲಿಗೆ ಎಕ್ಸಾಮಲ್ಲಿ ಸಿಂಪಲ್ಲಾಗಿ ಕೇಳೋದು, ಮಾನವ ಅಭಿವೃದ್ಧಿ ಸೂಚ್ಯಂಕದ ಸೆಕ್ಟರ್ಗಳು ಹೇಳಿ ಅಂತ. ನಿರೀಕ್ಷಿತ ಜೀವದಾವಧಿ, ಶೈಕ್ಷಣಿಕ ಮಟ್ಟ, ಎಜುಕೇಷನ್ ಲೆವೆಲ್ ಆ್ಯಂಡ್ ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೊದಲಿದ್ದಿದ್ದು. ಬಟ್ ನಿಮಗಿದು ಕೆಲವೊಂದು ಪುಸ್ತಕದಲ್ಲೂ ಮರ್ಜ್ ಆಗಿರುತ್ತೆ, ಎಕ್ಸಾಮಲ್ಲೂ ಮರ್ಜ್ ಆಗುತ್ತೆ. ಎರಡೂ ಕೂಡ ತಿಳ್ಕೊಂಡಿರಿ, ನಿಮಗೆ ಅನಾಲಿಸಿಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಈಗ ವರದಿ ತಯಾರು ಮಾಡೋರು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದವರು ಈ ವರದಿಯನ್ನು ರೆಡಿ ಮಾಡ್ತಾರೆ. ಭಾರತ ಈಗ ಇದನ್ನು 2023ರ ಒಂದು ಡೇಟಾ ಪ್ರಕಾರ ರಿಲೀಸ್ ಮಾಡಿರೋದು, ಮೊನ್ನೆ ರಿಲೀಸ್ ಮಾಡಿದಾರಲ್ಲ ಜೂನಲ್ಲಿ, ಅದನ್ನ 2025 ವರದಿ ಅಂತಲೂ ಕರೀತಾರೆ, 23ಯ ಡೇಟಾ ಅಂತಲೂ ಕೇಳ್ತಾರೆ. ಅದು ಗೊತ್ತಿರಲಿ ನಿಮಗೆ. 130ನೇ ರ್ಯಾಂಕ್ ಇದೀವಿ ನಾವು. 193 ದೇಶದಲ್ಲಿ 130ನೇ ರ್ಯಾಂಕಲ್ಲಿದೆ ಭಾರತದ ಹ್ಯೂಮನ್ ಡೆವಲಪ್ಮೆಂಟ್. ಅಂದರೆ ಅಷ್ಟು ಹಿಂದುಳಿದಿದ್ದೀವಿ. 22ಕ್ಕೆ ಹೋಲಿಸ್ಕೊಂಡ್ರೆ, ಅಂದರೆ ಈ ಹಿಂದಿನ ಒಂದು ಸರ್ವೆಗೆ ಹೋಲಿಸ್ಕೊಂಡ್ರೆ ಒಂದು 3 ರ್ಯಾಂಕ್ ಇಂಪ್ರೂವ್ ಆಗಿದ್ದೀವಿ ಅನ್ನೋದು ಒಂದು ಸಮಾಧಾನಕರ ವಿಷಯವಾಗಿದೆ. ನೆಕ್ಸ್ಟ್ ಬರೋಣ, GNH, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಓಕೆ, ಇದು ಕೂಡ ಇನ್ನೊಂದು ಪರ್ಯಾಯ ಅಭಿವೃದ್ಧಿಯನ್ನು ಕಂಡುಹಿಡಿಯುವಂಥ ವಿಧಾನ. ಬರೀ ದುಡ್ಡಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹ್ಯಾಪಿಯಾಗಿರೋದು ಇಂಪಾರ್ಟೆಂಟ್. ನ್ಯಾಷನಲ್ ಹ್ಯಾಪಿನೆಸ್ ಕೂಡ ಇಂಪಾರ್ಟೆಂಟ್ ಅಂತೇಳಿ ಜಿಗ್ಮೆ ಸಿಂಗೆ ವಾಂಗ್ಚುಕ್ ಅಂತ ಭೂತಾನ್ನವರು, ಇವರು ಬುದ್ಧಿಸ್ಟ್ ಕಮ್ಯುನಿಟಿಯವರು, ಅವರು ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರೀತಾರೆ.
GNPಗಿಂತನೂ GNH ಇಸ್ ಇಂಪಾರ್ಟೆಂಟ್. ನೀವು ಖುಷಿಯಾಗಿರೋದು ಇಂಪಾರ್ಟೆಂಟ್. ಇದಕ್ಕೆ ಅವ್ರ ಮಾನದಂಡ ಹೇಳೋದಿಷ್ಟೇ, ಸುಸ್ಥಿರ ಅಭಿವೃದ್ಧಿ ಆಗ್ತಾ ಇದೆಯಾ, ಸಮಾನವಾಗಿ ಅಭಿವೃದ್ಧಿ ಆಗ್ತಾ ಇದೆಯಾ. ಯಾರೋ ಒಬ್ಬರು ಇಬ್ಬರು ಬೆಳೆದ್ರೆ ಸಾಲಲ್ಲ, ಎಲ್ಲರೂ ಇಕ್ವಿಟಬಲ್ ಗ್ರೋತ್ ಆಗಬೇಕು, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಮತ್ತು ನಿಮ್ಮ ಅಭಿವೃದ್ಧಿ ಪರಿಸರಕ್ಕೆ ಪೂರಕವಾಗಿ ಮುಂದಿನ ಜನ್ರೇಷನ್ಗೆ, ಸುಸ್ಥಿರ ಮೀನ್ಸ್ ಮುಂದಿನ ಜನ್ರೇಷನ್ಗೂ ಉಳಿಸಿಕೊಡುವಂಥ ಅಭಿವೃದ್ಧಿಯೇ, ಅದನ್ನು ಕೇಳ್ತಾರೆ. ನೆಕ್ಸ್ಟ್, ಪರಿಸರವನ್ನು ಉಳಿಸಿಕೊಂಡು ಅಭಿವೃದ್ಧಿ ಆಗ್ತಾ ಇದ್ದೀರಾ, ಎನ್ವೈರ್ಮೆಂಟ್ ಕನ್ಸರ್ವೇಷನ್. ಪ್ರಿಸರ್ವೇಷನ್ ಆಫ್ ಕಲ್ಚರ್, ನಿಮ್ಮ ಕಲ್ಚರನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಾ ಇದ್ದೀರಾ, ಕಲ್ಚರ್ನೆಲ್ಲ ನಾಶ ಮಾಡಿಕೊಂಡು ನೀವು ಅಭಿವೃದ್ಧಿ ಆಗಿದ್ದೀರಾ, ವಿತ್ ಕಲ್ಚರ್ ಹೋಗ್ತಾ ಇದ್ದೀರಾ. ಉತ್ತಮವಾದ ಸರ್ಕಾರಿ ವ್ಯವಸ್ಥೆ ಇದೆಯಾ, ಗುಡ್ ಗವರ್ನೆನ್ಸ್ ಇದೆಯಾ. ಇದು 4 ಮೇಜರ್ ಪಿಲ್ಲರ್ ಆಗಿ ತಗೋತಾರೆ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ಗೆ. ಅದಷ್ಟೇ ತಗೊಳ್ಳಲ್ಲ ಅವರು, 9 ಡೊಮೈನ್ಗಳನ್ನು ಹಾಕೋತಾರೆ, 9 ಡೊಮೈನ್ಸ್. ಮಾನಸಿಕವಾಗಿ ನೀವು ಖುಷಿಯಾಗಿದ್ದೀರಾ, ವೆಲ್ ಬೀಯಿಂಗ್ ಆಗಿದ್ದೀರಾ, ಹೆಲ್ತ್ ಚೆನ್ನಾಗಿದೆಯಾ, ಟೈಮ್ ಯೂಸ್ ಕರೆಕ್ಟಾಗಿ ಮಾಡ್ಕೋತೀರಾ, ಎಜುಕೇಷನ್ ಸಿಕ್ಕಿದೆಯಾ, ಕಲ್ಚರಲ್ ಡೈವರ್ಸಿಟಿ ಎಲ್ಲ ಚೆನ್ನಾಗಿದೆಯಾ, ಸಾಂಸ್ಕೃತಿಕ ವೈವಿಧ್ಯತೆ, ಉತ್ತಮ ಸರ್ಕಾರ, ಸಂಪರ್ಕ ವ್ಯವಸ್ಥೆ ಚೆನ್ನಾಗಿದೆಯಾ, ಆ್ಯಂಡ್ ಎಕಾಲಜಿ ಪರಿಸರ ವ್ಯವಸ್ಥೆ ಚೆನ್ನಾಗಿದೆಯಾ, ಲಿವಿಂಗ್ ಸ್ಟ್ಯಾಂಡರ್ಡ್ ಚೆನ್ನಾಗಿದೆಯಾ. ಇದೆಲ್ಲ ನೋಡಿ ಹ್ಯಾಪಿನೆಸ್ಸನ್ನು ಡಿಸೈಡ್ ಮಾಡ್ತಾರೆ. ಅಂದರೆ ಒಂದು ದೇಶದಲ್ಲಿ ದುಡ್ಡಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹ್ಯಾಪಿಯಾಗಿರೋದು ಇಂಪಾರ್ಟೆಂಟ್ ಅಂತೇಳಿ ಇಲ್ಲಿ ವ್ಯಾಖ್ಯಾನ ಮಾಡಲಾಗತ್ತೆ. ನೆಕ್ಸ್ಟ್, GNHಗೆ ಬಂದಾಗ ಭಾರತ ಇಲ್ಲೂ ಕೂಡ ಕಳಪೆ ರ್ಯಾಂಕ್ ಇದೆ, 118ನೇ ರ್ಯಾಂಕು. 2024ಕ್ಕೆ ಹೋಲಿಸಿದರೆ ಏನೋ ಸಮಾಧಾನ ಅಂತ ಅಂದರೆ, ಈ 126ನೇ ರ್ಯಾಂಕಿಂದ 118ನೇ ರ್ಯಾಂಕಿಗೆ ಇಂಪ್ರೂವ್ ಆಗಿದ್ದೀವಿ ಅಂತ. ಈ ವರದಿ ರೆಡಿ ಮಾಡೋರು ಯುನೈಟೆಡ್ ನೇಷನ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ SDSN ಅವರು, UNSDSN ಅವರು ಈ ವರದಿಯನ್ನು ರೆಡಿ ಮಾಡ್ತಾರೆ. UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನವರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡಿದರೆ, GNHN ಮಾಡೋರು SDSN ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು MSME, ಇದೊಂದು ಮಾಮೂಲಿ ಭಾಳ ಸರಿ ಎಕ್ಸಾಂಪಲ್ ಕೇಳೋದು. ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಇದು ಮೈಕ್ರೋ ಅತಿ ಸಣ್ಣ, ಸ್ಮಾಲ್ ಚಿಕ್ಕ, ಮೀಡಿಯಮ್ ಮಧ್ಯಮ, ಎಂಟರ್ಪ್ರೈಸಸ್. ಇವುಗಳನ್ನು ನಾವು MSME ಸೆಕ್ಟರ್ ಅಂತ ಕರಿತೀವಿ. ಅಂದರೆ ಬೃಹತ್ ಕೈಗಾರಿಕೆ, ಬೃಹತ್ ಉದ್ದಿಮೆಯ ಜೊತೆಗೆ ಸ್ಪರ್ಧಿಸಲಾಗದ ಉದ್ದಿಮೆಗಳನ್ನು ಈ ಸೆಕ್ಟರಿಗೆ ತರ್ತೀವಿ, MSME ಅಂತೇಳಿ. ಇದನ್ನ ಭಾಳ ಎಕ್ಸಾಮಲ್ಲಿ MSME ಅಂತಲೇ ಕರೆದ್ಬಿಡೋದು. ಇದರಲ್ಲಿ ಮೈಕ್ರೋ ಯೂನಿಟ್ಗಳ ಬಂಡವಾಳ ಮಿತಿ ಎಷ್ಟು ಅಂತ. ಚಿಕ್ಕ ಯೂನಿಟ್ ಅಲ್ಲಿ ನೋಡಿದ್ರೆ 3 ಕಾಣ್ತಾ ಇದೆ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್. ಈ 3ರಲ್ಲಿ ಮೈಕ್ರೋ ಯೂನಿಟ್ಗಳ ಬಂಡವಾಳ ಮಿತಿ ಎಷ್ಟು ಮಿತಿವರೆಗೂ ಅದನ್ನ ಮೈಕ್ರೋ ಅಂತ ಕರಿತೀರಾ, ಎಷ್ಟಾದಮೇಲೆ ಸ್ಮಾಲ್ ಅಂತ ಕರಿತೀರಾ, ಎಷ್ಟಾದಮೇಲೆ ಮೀಡಿಯಮ್ ಅಂತ ಕರಿತೀರಾ ಅನ್ನೋದು ಭಾಳ ಎಕ್ಸಾಮಲ್ಲಿ ಪ್ರಶ್ನೆ ರೈಸ್ ಆಗುತ್ತೆ. ಇಲ್ಲಿಗೆ ಬಂದಾಗ ಸಿಂಪಲ್ ಇಷ್ಟೇ, ಮೈಕ್ರೋ ಯೂನಿಟ್ಗಳ ಬಂಡವಾಳ ಮಿತಿ ಬಂದರೆ ಈ ಚಾರ್ಟನ್ನು ಸ್ಟಡಿ ಮಾಡಿಬಿಡೋಣ. ಓಕೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಅಧಿಕೃತ ಲೇಟೆಸ್ಟ್ ಹೊಸ ಬಜೆಟಿನ ಪ್ರಕಾರ ಚಾರ್ಟು. ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು, ಇನ್ವೆಸ್ಟ್ಮೆಂಟು ಮೈಕ್ರೋ ಯೂನಿಟ್ ಅಂತ ಕರ್ಸ್ಕೋಬೇಕು ಅಂತ ಅಂದರೆ 2.5 crore 2.5 ಕೋಟಿವರೆಗೂ ಇನ್ವೆಸ್ಟ್ ಮಾಡ್ಬೋದು. ಟರ್ನ್ ಓವರ್ ಎಷ್ಟಿರಬೇಕು, 10 ಕೋಟಿವರೆಗೂ ಟರ್ನ್ ಓವರ್ ಮಾಡ್ಬೋದು. ಟರ್ನ್ ಓವರ್ 10 ಕೋಟಿ, ಇನ್ವೆಸ್ಟ್ಮೆಂಟ್ 2.5 ಕೋಟಿ ಮಾಡಿದರೆ ಅದನ್ನ ಮೈಕ್ರೋ ಅಂತ ಕರಿತೀವಿ. ಸ್ಮಾಲ್ ಅಂದರೆ 25 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್, 100 ಕೋಟಿವರೆಗೂ ಟರ್ನ್ ಓವರ್ ಮಾಡ್ಬೋದು. ಮೀಡಿಯಮ್ ಅಂತ ಅಂದರೆ 125 crore ಇನ್ವೆಸ್ಟ್ಮೆಂಟ್, ಟರ್ನ್ ಓವರ್ 500 crore ಟರ್ನ್ ಓವರ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಈ ಹಂತ ದಾಟಿದರೆ 125 ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಅದು ಬೃಹತ್ ಉದ್ದಿಮೆಗಳಾಗ್ತವೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗಳಾಗ್ತವೆ. ದಟ್ಸ್ ನಾಟ್ MSMEಯಲ್ಲಿ ಬರಲ್ಲ. ಟರ್ನ್ ಓವರ್ ಕೂಡ ಅಷ್ಟೇ, 500 ಕೋಟಿ ದಾಟ್ತು ಅಂದರೆ ಅವು ಬೃಹತ್ ಉದ್ದಿಮೆಗೆ ಬರ್ತವೆ, ಸ್ಮಾಲ್ ಉದ್ದಿಮೆ, ಮೀಡಿಯಮ್ ಉದ್ದಿಮೆ, ಮೈಕ್ರೋ ಉದ್ದಿಮೆಗೆ ಬರಲ್ಲ. ಇದೊಂದು ಚಾರ್ಟನ್ನು ರಿಪೀಟ್ ನೋಡ್ಕೊಳ್ರಿ. ಇನ್ವೆಸ್ಟ್ಮೆಂಟ್ 2.5 crore, ಟರ್ನ್ ಓವರ್ ಅಂದರೆ ವಹಿವಾಟು 10 ಕೋಟಿ, ಸ್ಮಾಲ್ಗೆ 25 ಕೋಟಿ ಇನ್ವೆಸ್ಟ್ಮೆಂಟ್, ವಹಿವಾಟು 100 ಕೋಟಿ, ಮೀಡಿಯಮ್ಗೆ 125 ಕೋಟಿವರೆಗೂ ಬಂಡವಾಳ ಹೂಡಬಹುದು, ಅದರ ವಹಿವಾಟು ನಡೆಸುವುದು 500 ಕೋಟಿವರೆಗೂ ಇರುತ್ತೆ. ಇವನ್ನು ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ನಾವು ಕರಿತೀವಿ. ಓಕೆ, MSME ಯೂನಿಟ್ಗಳ ಮೈಕ್ರೋ ಯೂನಿಟ್ಗಳ ಬಂಡವಾಳ ಮಿತಿ ಅರ್ಥ ಆಯಿತು, 2.5 ಕೋಟಿ. ಟರ್ನ್ ಓವರ್ 10 ಕೋಟಿ, 2.5, 25, 125 ಇದು ಇನ್ವೆಸ್ಟ್ಮೆಂಟು,
ಟರ್ನ್ ಓವರ್ 10, 100, 500 ಈ ಎರಡು ಚಾರ್ಟನ್ನು ಸ್ವಲ್ಪ ರಿಕಾಲ್ ಮಾಡಿ ನೆನ್ಪಿಟ್ಕೊಳ್ಳಿ. ಜಿ ಡಿ ಪಿಗೆ ಯಾವ ಕ್ಷೇತ್ರದ ಕೊಡುಗೆ ಗರಿಷ್ಠವಾಗಿದೆ? ಈಗ ನಮ್ಮ ದೇಶದ ಜಿ ಡಿ ಪಿ $4.19 ಟ್ರಿಲಿಯನ್ ಇದೆ ಅಂತ ಅಂದ್ವಿ. ಅಷ್ಟು ದುಡಿಮೆಯನ್ನು ಯಾವ ಕ್ಷೇತ್ರ ಹೆಚ್ಚು ತಂದುಕೊಡುತ್ತೆ? ಕೃಷಿ ಕ್ಷೇತ್ರವನ್ನು ನಾವು ಎಕಾನಮಿನಲ್ಲಿ ಬೇಸಿಕಲ್ಲೆಲ್ಲ ಹೇಳಿರ್ತಾರೆ ಸರ್ಗಳು, ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ, ಪ್ರಾಥಮಿಕ ವಲಯ ಅಂತ. ಕೈಗಾರಿಕೆಯನ್ನು ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ. ಸೇವಾ ವಲಯನ ಟರ್ಷಿಯರಿ ಸೆಕ್ಟರ್ ಅಂತ ಕರಿತೀವಿ. ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯ ಅಂತ. ಇನ್ನು 4ನೇ ವಲಯ ಅಂತ ಎಲ್ಲ ಸ್ಕೂಲ್ ಬುಕ್ಗಳೆಲ್ಲ ಬಂದಿದೆ, ಬಟ್ ಹೆಚ್ಚು ಎಕಾನಮಿಯಲ್ಲಿ ಡಿಸ್ಕಸ್ ಆಗೋದು ಇವು 3. 4ನೇ ವಲಯ ಅಂತ ಈವನ್ ಇದು ಎಕನಾಮಿಕ್ ಸರ್ವೇನಲ್ಲೇ ಅದ್ರ ಬಗ್ಗೆ ಚರ್ಚೆ ಆಗಲ್ಲ. ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಮೇಜರಾಗಿ ನಾವು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಕೃಷಿ ರಿಲೇಟೆಡ್ ಅಲೈಡ್ ಉದ್ಯಮಗಳೆಲ್ಲ ಪ್ರೈಮರಿ, ಕೈಗಾರಿಕೆ, ಕನ್ಸ್ಟ್ರಕ್ಷನ್ ಇವೆಲ್ಲ ಸೆಕೆಂಡರಿ, ಸೇವಾ ವಲಯ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಇವು 3ರಲ್ಲಿ ಯಾವ ಕ್ಷೇತ್ರ ಹೆಚ್ಚು ಕೊಡ್ತಿರ್ಬೋದು? ಗೆಸ್ ಮಾಡಿ. ರೈಟ್ ಆನ್ಸರ್ ಸೇವಾ ವಲಯ. ಸೇವಾ ವಲಯ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಚಾರ್ಟನ್ನು. ಈ ವರ್ಷದಿದು 2024-25 ಬಜೆಟ್ ಅಥವಾ ಎಕನಾಮಿಕ್ ಸರ್ವೆ ಡೇಟಾ ತಂದು ಹೇಳ್ತಾ ಇದ್ದೀನಿ. 54.9%, ಅಂದರೆ ₹100 ದುಡಿತಾ ಇದ್ದೀವಿ ಅಂತ ಅಂದರೆ ಭಾರತ ಜಿ ಡಿ ಪಿ ನಿಯರ್ಲಿ ₹55 ಸರ್ವಿಸ್ ಸೆಕ್ಟರಿಂದ ಬರ್ತಾ ಇದೆ. ಸೊ ನಾವು ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ನಿಶ್ಚಿತ್ತು, ಅದು ಇದು ಏನಕ್ಕೆ ಹೇಳ್ತೀವಿ ಅಂದರೆ, ಒಂದು ಸೇವಾ ವಲಯಕ್ಕೆ ಬಂದರೆ ಆದಾಯದ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ, ಆದಾಯ ರ್ಯಾಪಿಡ್ಲಿ ಬರ್ತಾ ಇರುತ್ತೆ. ಸಿಂಪ್ಲಿ ಈಗ ಒಬ್ಬ ಟೀಚರ್ ಆಗಿದ್ದೀರಿ ನೀವು ಅಂದ್ಕೊಳ್ರಿ. ಟೀಚರ್, ಯುವರ್ ಸ್ಯಾಲ್ರಿ ಈಸ್ ಮಿನಿಮಮ್ ಬಿಗಿನ್ ವಿತ್ 60,000 ಇಂಟು 12 ಮಂತ್. 16 into 12 months ₹7,20,000 ಆಯಿತು. ₹7,20,000 ಲಾಭವನ್ನು ಒಬ್ಬ ರೈತ ಮಾಡಬೇಕು ಅಂದರೆ ಎಷ್ಟು ಎಕರೆನಲ್ಲಿ ಭತ್ತ ಬೆಳಿಬೇಕು, ಅವನು ಎಷ್ಟು ಎಕರೆನಲ್ಲಿ ಜೋಳ ಬೆಳಿಬೇಕು. ಅಡ್ವಾನ್ಸ್ಡು ಕಮರ್ಷಿಯಲ್ ಕ್ರಾಪ್ ಆದರೆ ಬೇರೆ ಕಡೆ, ಅಡಿಕೆ, ಶುಂಠಿ ಇವೆಲ್ಲ. ಬಟ್ ನಾರ್ಮಲ್ ಬೆಳೆಗಳು, ಹೆಸರು ಕಾಳು, ಬೇಳೆಕಾಳು ಬೆಳೆದವರು ಎಷ್ಟು ಅವರು ಎಕರೆನಲ್ಲಿ ಬೆಳಿಬೇಕು, ಎಷ್ಟು ಎಫರ್ಟ್ ಹಾಕಬೇಕು. ಸಿಂಪ್ಲಿ ನಾವೆಲ್ಲ ಭತ್ತ ಬೆಳೆಯೋ ಝೋನ್ನವರು. ಒಂದು ಎಕರೆನಲ್ಲಿ ಭತ್ತನ ಲಾಭ ತೆಗಿಬೋದು ಅಂದರೆ ಒಂದು ₹20,000 ಅಷ್ಟೇ ಲಾಭ ತೆಗಿಬೋದು, 20,000. 10 ಎಕರೆಯಲ್ಲಿ ಭತ್ತ ಬೆಳೆದ್ರೆ 2 ಲಕ್ಷ. ಇಷ್ಟು ದುಡ್ಡು ಬರಬೇಕು ಅಂತ ಅಂದರೆ ನಾವು ಹೆಚ್ಚು ಕಡಿಮೆ 35 ಎಕರೆನಲ್ಲಿ ನಾವು 36 ಎಕರೆ 36 ಎಕರೆನಲ್ಲಿ ಭತ್ತ ಬೆಳೆದು ಅಷ್ಟು ಎನರ್ಜಿ ಹಾಕಿದ ಮೇಲೆ 7,20,000 ಬರುತ್ತೆ. ದಟ್ಸ್ ವೈ ಸರ್ವಿಸ್ ಸೆಕ್ಟರ್ ದುಡ್ಡು ಗ್ರೋತ್ ರೇಟ್ ಜಾಸ್ತಿ ಇದೆ, ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಹೆಚ್ಚು ವ್ಯಾಲ್ಯೂ ಇದೆ ಅಲ್ಲಿ. ದಟ್ ರೀಸನ್ ಯು ಶುಡ್ ಕಮ್ ಟು ದಿಸ್ ಸೆಕ್ಟರ್ ಅಂತ ಕರಿತೀವಿ. ನಿಯರ್ಲಿ 55% ಇದೆ. ಕೈಗಾರಿಕೆ ಸೆಕೆಂಡ್ ಇದೆ. ಕೈಗಾರಿಕೆ, ಕನ್ಸ್ಟ್ರಕ್ಷನ್ ಇವೆಲ್ಲ ಸೇರಿಕೊಂಡು 27.2%. ಕೃಷಿ ಆ್ಯಂಡ್ ಇತರೆ ಕ್ಷೇತ್ರಗಳ ಜಿ ಡಿ ಪಿ ಕಾನ್ಸ್ಟ್ರಿಬ್ಯೂಷನ್ ತುಂಬ ಕಡಿಮೆ ಇದೆ. 17.9, ನಿಯರ್ಲಿ 18% ಮಾತ್ರ ಇರೋದು. ಕೃಷಿ, ಅರಣ್ಯಗಾರಿಕೆನೂ ಬರುತ್ತೆ ಇದರಲ್ಲಿ, ಫಾರೆಸ್ಟ್ರಿ ಎಲ್ಲ ಸೇರಿಕೊಂಡು 18%ವರೆಗೂ ಇದೆ. ಹಾಗಾಗಿ ಕಾಂಟ್ರಿಬ್ಯೂಷನಲ್ಲಿ ಉಲ್ಟಾ ಮಾಡ್ಕೊಂಡ್ರಾಯ್ತು. ತೃತೀಯ ವಲಯ ಫಸ್ಟ್, ದ್ವಿತೀಯ ವಲಯ ಸೆಕೆಂಡ್, ಪ್ರಾಥಮಿಕ ವಲಯನೇ ಥರ್ಡ್ ಪ್ಲೇಸಿಗೆ ಬರುತ್ತೆ. ಇದು 1, 2, 3 ಇದೆ. ಈ ಕಡೆಯಿಂದ 1, 2, 3 ಆಗುತ್ತೆ. ಓಕೆ, ಈ ಥರದಲ್ಲಿ ನೀವು ನೆನ್ಪಿಟ್ಕೊಂಡ್ರಾಯ್ತು. ನೆಕ್ಸ್ಟ್ ಬರೋಣ. ಯಾವ ಕ್ಷೇತ್ರ ಉದ್ಯೋಗಕ್ಕೆ ಹೆಚ್ಚು ಕೊಡುತ್ತೆ ಅಂತ. ಇದು ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಫೋರ್ತ್ ವಲಯ, ಅದನ್ನೇ ಚಾಯ್ಸ್ ಇಟ್ಟಿದ್ದೀವಿ. ಇಲ್ಲಿ ಬಂದಾಗ ಮತ್ತೆ ಉಲ್ಟಾಗುತ್ತೆ. ಕೃಷಿ ಕ್ಷೇತ್ರ ಹೆಚ್ಚು ಉದ್ಯೋಗವನ್ನು ಕೊಡುತ್ತೆ. ಉದ್ಯೋಗ ಯಾಕೆ ನಾವು ಕೃಷಿ ಕ್ಷೇತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ? ಇನ್ಸೆಂಟಿವ್ಸ್ ಕೊಡ್ತೀವಿ, ₹6,000 ಸಹಾಯಧನ ಕೊಡ್ತೀವಿ ಚಿಕ್ಕ ರೈತರಿಗೆಲ್ಲ. ಯಾಕೆ ಅಂತ ಅಂದರೆ ಹೆಚ್ಚು ಜನಕ್ಕೆ ಕೆಲಸ ಕೊಟ್ಟು ಈ ದೇಶವನ್ನು ನಡೆಸ್ತಾ ಇರೋದೆ. ಮಳೆ ಸರಿಯಾಗಿ ಆಗಿಲ್ಲ, ವ್ಯತ್ಯಾಸ ಆಯಿತು ಅಂದರೆ ಹೆಂಗೆ ಆತ್ಮಹತ್ಯೆಗಳೆಲ್ಲ ಸ್ಟಾರ್ಟ್ ಆಗ್ತಾವೆ ನೋಡಿರ್ಬೋದು ನೀವು. ಬಿಕಾಸ್ ಹೆಚ್ಚು ಜನ, 45% ಜನ ಉದ್ಯೋಗ ಮಾಡ್ತಾರೆ, 100 ಜನ ಕೆಲಸ ಮಾಡ್ತಾರೆ, ದುಡಿಮೆ ಮಾಡ್ತಾಯಿದ್ದಾರೆ ಅಂದರೆ 45 ಜನ ಇರೋದೇ ಕೃಷಿ ಕ್ಷೇತ್ರದಲ್ಲಿ. ಬಟ್ ಅಲ್ಲಿಂದ ಔಟ್ಪುಟ್ ಕಡಿಮೆ ಇದೆ. ದಟ್ ರೀಸನ್ ಆ ಕ್ಷೇತ್ರಕ್ಕೆ ನೆರವು ಬೇಕಾಗಿದೆ ಅನ್ನೋದು ಇದಕ್ಕೆ. ಕೈಗಾರಿಕೆ ಥರ್ಡ್ ಪ್ಲೇಸಿಗೆ ಬರುತ್ತೆ. ಪ್ರಾಥಮಿಕ ವಲಯ ಫಸ್ಟ್, ಸೇವಾ ವಲಯ ಒಂದು 30% ಜನಕ್ಕೆ ಉದ್ಯೋಗ ಕೊಡುತ್ತೆ, ನನಗೂ ಸೇರಿಕೊಂಡು. ನಾನೀಗ ಸೇವಾ ವಲಯದಲ್ಲಿ ಕೆಲಸ ಮಾಡೋದು. ಆ್ಯಂಡ್ ಕೈಗಾರಿಕಾ ವಲಯ ಥರ್ಡ್ ಪ್ಲೇಸಲ್ಲಿ ಬರುತ್ತೆ, 25% ಜನಕ್ಕೆ ಕೆಲಸ ಕೊಡುತ್ತೆ. ಓಕೆ ಸ್ನೇಹಿತರೆ, ಇಷ್ಟು ವಿಚಾರಗಳು. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಮತ್ತೊಮ್ಮೆ ಸೇರ್ಕೊಳ್ಳೋಣ. ನಮಸ್ಕಾರ.